Good morning, students. Welcome to the business study class of UC first year. Today I am going to deal with the topic of international trade. In the last class, we have discussed about the internal trade. Under the internal trade, here under the internal trade, the meaning of internal trade and the types of internal trade and the service provided by the different stakeholders as well as the different types of retailers and wholesalers. ಹಾಗಾದರೆ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್, ಇವತ್ತಿನ ಕ್ಲಾಸು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಇಂಟರ್ನ್ಯಾಷನಲ್ ಟ್ರೇಡ್ ಅಂತಕ್ಕಂಥ ಚಾಪ್ಟರ್ ಅಥವಾ ಅಂತಾರಾಷ್ಟ್ರೀಯ ವ್ಯವಹಾರ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಹಿಂದಿನ ಕ್ಲಾಸ್ನಲ್ಲಿ ನ್ಯಾಷನಲ್ ಟ್ರೇಡ್ ಅಥವಾ ರಾಷ್ಟ್ರೀಯ ವ್ಯಾಪಾರ ಅಂತಕ್ಕಂಥ ಚಾಪ್ಟರ್ನ ನಾವು ನೋಡಿದ್ವಿ. ಅದರಲ್ಲಿ ರಾಷ್ಟ್ರೀಯ ವ್ಯಾಪಾರ ಅಂದರೆ ಏನು ಅಥವಾ ಅದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂತಂತಂದರೆ ಆಂತರಿಕ ವ್ಯಾಪಾರ ಅಂತ ನಾವು ಹೇಳ್ತೀವಿ. ಆಂತರಿಕ ವ್ಯಾಪಾರ ಅಂದರೆ ಏನು, ಆಂತರಿಕ ವ್ಯಾಪಾರದಲ್ಲಿ ಎಷ್ಟು ವಿಧಗಳದಾವ, ಅಲ್ಲಿ ಆಂತರಿಕ ವ್ಯಾಪಾರದಲ್ಲಿ ವಿವಿಧ ಪಾರ್ಟೀಸ್ ಏನು ಬರ್ತಾರ, ಅವ್ರದ್ದು ಯಾವ ರೀತಿಯಾಗಿ ಸೇವೆಯನ್ನು ಸಲ್ಲಿಸ್ತಾರ, ನೆಕ್ಸ್ಟ್ ಅದರೊಳಗಿಂದ ಹಲವಾರು ರೀತಿಯಾದಂಥ ವಿಧಗಳನ್ನು ನಾವೇನು ನೋಡಿದ್ವಿ. ಹಾಗಾದರೆ ಇದು ನೆಕ್ಸ್ಟ್ ಚಾಪ್ಟರ್ ಆ್ಯಂಡ್ ಲಾಸ್ಟ್ ಚಾಪ್ಟರ್ ಆಫ್ ಯುವರ್ ಸಿಲೆಬಸ್, ದಟ್ ಈಸ್ ದ ಇಂಟರ್ನ್ಯಾಷನಲ್ ಟ್ರೇಡ್. ಹಾಗಾದರೆ ಇದು ನಿಮ್ಮದು PUC ಫಸ್ಟ್ ಇಯರ್ ಒಂದು ಕೊನೆಯ ಆದಂಥ ಒಂದೇನಾಗಿದೆ ಚಾಪ್ಟರ್ ಆಗಿದೆ. ಈ ಒಂದು ಚಾಪ್ಟರ್ನಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಅಂದರೆ ಏನು, ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಏನೇನು ಕಾರಣಗಳಿದಾವೆ, ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ದೇಶೀಯ ವ್ಯಾಪಾರದ ನಡುವೆ ಏನು ವ್ಯತ್ಯಾಸಗಳಿದಾವೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಫಸ್ಟ್ ಇದರ ಇಂಟ್ರೊಡಕ್ಷನ್ ಪಾರ್ಟ್ ಏನಪ್ಪ ಅಂತಂದರೆ ವೈ ದ ಇಂಟರ್ನ್ಯಾಷನಲ್ ಟ್ರೇಡ್ ಕಾನ್ಸೆಪ್ಟ್ಸ್ ಇಸ್ ಅರೈಸಸ್ ಆರ್ ಕ್ರಿಯೇಟೆಡ್ ಹಿಯರ್. ಇನ್ earlier days, every country having one objective, they are not interested to depend on the other countries, but nowadays they are more dependent on the other countries in the form of technology or in the form of communication or banking sector and others here. So that's why the international trade concepts is arises here. Next move towards the meaning of international trade. ಹಾಗಾದರೆ ಇಂಟರ್ನ್ಯಾಷನಲ್ ಟ್ರೇಡ್ ಅಂತಕ್ಕಂಥ ಕಾನ್ಸೆಪ್ಟ್ ಯಾಕೆ ಬಂತು ಅಂತಂತಂದರೆ, ಮುಂಚೆ ಎಲ್ಲ ರಾಷ್ಟ್ರಗಳಲ್ಲಿ ಏನಾಗ್ತಿತ್ತಪ್ಪ ಅಂತಂತಂದರೆ ಅವರು ಯಾವುದೇ ಒಂದು ಇನ್ನೊಂದು ದೇಶದ ಮೇಲೆ ಅವಲಂಬನೆಯನ್ನು ಹೊಂದಬಾರ್ದು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಹೊಂದಿದ್ರು. ಬಟ್ ಆದರೆ ಅವು ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾ ಇದ್ದಾವೆ, ಇನ್ನೊಂದು ದೇಶದ ಮೇಲೆ, ಒಂದು ದೇಶ ಇದ್ದಿದ್ದು ಇನ್ನೊಂದು ದೇಶದ ಮೇಲೆ ಹೆಚ್ಚಿನ ಒಂದು ಅವಲಂಬನೆಯನ್ನು ಏನು ಮಾಡ್ತಾ ಇದ್ದಾವೆ ರೀ, ಹೊಂದ್ತಾ ಇದ್ದಾವೆ. ಅದು ಸಂವಹನದ ಮುಖಾಂತರ ಇರ್ಬೋದು, ತಂತ್ರಜ್ಞಾನದ ಮುಖಾಂತರ ಇರ್ಬೋದು, ಮೂಲಭೂತ ಸೌಕರ್ಯಗಳಿರ್ಬೋದು, ಅಭಿವೃದ್ಧಿ ಇರ್ಬೋದು, ಈ ರೀತಿಯಾಗಿ ಏನು ಮಾಡ್ತಾ ಇದ್ದಾರೆ, ಸಾರಿಗೆ ಇರ್ಬೋದು, ಎಲ್ಲ ಒಂದು ವಿಧದಲ್ಲಿ ಏನು ಮಾಡ್ತಾ ಇದ್ದಾವೆ ರೀ, ಹೆಚ್ಚಿನ ಒಂದು ಇನ್ನೊಂದು ದೇಶದ ಮೇಲೆ ಅವಲಂಬನೆಯನ್ನು ಹೊಂದ್ತಾ ಇದ್ದಾವೆ. ಯಾಕಂದರೆ ಎಲ್ಲ ದೇಶಗಳಲ್ಲಿ ಸರಿಯಾದಂಥ ಸಮನಾದಂಥ ಸಂಪನ್ಮೂಲಗಳನ್ನು ಹೊಂದಿಲ್ಲೇ ಇರುವುದರಿಂದ ಒಂದು ದೇಶ ಇದ್ದಿದ್ದು ಏನು ಡೆಫಿಷಿಯನ್ಸಿ ಇರ್ತದೆ ಆ ಡೆಫಿಷಿಯನ್ಸಿಯನ್ನು ಇನ್ನೊಂದು ದೇಶ ಇದ್ದಿದ್ದು ಏನು ಮಾಡ್ತಿದ್ದಾರೆ ರೀ, ಫುಲ್ಫಿಲ್ಮೆಂಟ್ ಮಾಡಿಕೊಡೋ ಸಂಬಂಧ ಇತರ ದೇಶಗಳ ನಡುವೆ ಅಥವಾ ದೇಶಗಳ ನಡುವೆ ಏನಾಗಬೇಕಾಗದ ಟ್ರಾನ್ಸಾಕ್ಷನ್ಸ್ ಅಥವಾ ಟ್ರೇಡ್ ಆಗೋದೇನಾಗಿದೆ ರೀ, ನೆಸಸರಿ ಆಗ್ಯದ. ಮತ್ತು ಇನ್ನೊಂದು, ಒಂದು ದೇಶದಲ್ಲಿ ಯಾವ ಸರಕನ್ನು ನಾವು ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಮಾಡಿ ಅದಕ್ಕೆ ಸರಿಯಾದ ಅಥವಾ ಹೆಚ್ಚಿನ ಒಂದು ಬೆಲೆ ಸಿಗ್ತಾಯಿತ್ತಂದರೆ ಅದನ್ನು ನಾವು ರಫ್ತು ಮಾಡೋದಿರ್ಬೋದು. ಯಾವ ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ನಮಗೆ ಹೆಚ್ಚು ವೆಚ್ಚದಾಯಕ ಆಗಿದೆ ಆ ವಸ್ತುವನ್ನು ನಾವು ಬೇರೆ ದೇಶದಿಂದ ಏನು ಮಾಡ್ತೀವಿ, ಇಂಪೋರ್ಟ್ ಅಥವಾ ಆಮದು ಮಾಡ್ಕೋತೀವಿ. ಈ ಒಂದು ಉದ್ದೇಶದಿಂದ ಇಂಟರ್ನ್ಯಾಷನಲ್ ಟ್ರೇಡ್ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಕ್ಕಂಥ ಕಾನ್ಸೆಪ್ಟ್ ಏನಾಯ್ತು ರೀ, ಕ್ರಿಯೇಟ್ ಆಯಿತು. ಸೊ ದ ನೆಕ್ಸ್ಟ್ ಮೂವ್ ಟುವರ್ಡ್ಸ್ ದಿ ಮೀನಿಂಗ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. In a international trade means manufacturing or trading beyond the boundaries of our own country. That concept is called as a international trade. ಹಾಗಾದರೆ ಇಲ್ಲಿ ಅಂತಾರಾಷ್ಟ್ರೀಯ ವ್ಯವಹಾರ ಅಂದರೆ ಏನಪ್ಪ ಅಂತಂದರೆ, ವ್ಯವಹಾರ ಇರ್ಬೋದು, ವ್ಯಾಪಾರ ಇರ್ಬೋದು, ಅದು ನಮ್ಮ ದೇಶದ ಭೌಗೋಳಿಕ ಪ್ರದೇಶದ ಆಚೆ ನಡೀತಪ್ಪ ಅಂತಂತಂದರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಕರಿತೀವಿ. ಹಾಗಾದರೆ ದೇಶೀಯ ವ್ಯಾಪಾರ ಅಂದರೆ ಏನು ರೀ, ವೆನ್ ದ ಟ್ರೇಡಿಂಗ್ ಪ್ರೊಸೆಸ್ ಆರ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಕಂಡಕ್ಟೆಡ್ ವಿತಿನ್ ಅ ಬೌಂಡ್ರೀಸ್ ಆಫ್ ಅವರ್ ಓನ್ ಕಂಟ್ರಿ, ದಟ್ ಈಸ್ ಕಾಲ್ಡ್ ಆಸ್ ಅ ಇಂಟರ್ನಲ್ ಟ್ರೇಡ್. ಹಾಗಾದರೆ ಆಂತರಿಕ ವ್ಯಾಪಾರ ಅಂದರೆ ನಾವೇನಂತ ನೋಡಿದ್ವಿ. ಹಾಗಾದರೆ ಆಂತರಿಕ ವ್ಯಾಪಾರ ಅಂದರೆ ಏನು ಹೇಳಿದ್ರೆ, ನಾವು ಒಂದು ದೇಶದ ಭೌಗೋಳಿಕ ಪ್ರದೇಶದ ಒಳಗೆ ನಡೀತು ಅಂದರೆ, ಫಾರ್ ಎಕ್ಸಾಂಪಲ್ ಇಂಡಿಯಾ ಒಳಗೆ ನಮ್ಮದು ಟ್ರಾನ್ಸಾಕ್ಷನ್ಸ್ ಅಥವಾ ಟ್ರೇಡಿಂಗ್ ಪ್ರೊಸೆಸ್ ನಡೀತಂದ್ರೆ ಅದಕ್ಕೆ ನಾವು ಇಂಟರ್ನಲ್ ಟ್ರೇಡ್ ಅಂತ ಹೇಳ್ತೀವಿ.
ಇನ್ನು ಇಂಟರ್ನ್ಯಾಷನಲ್ ಟ್ರೇಡ್ ಅಂತಂತಂದರೆ ಇಂಡಿಯಾ ಇಸ್ ಟ್ರಾನ್ಸಾಕ್ಟ್ ವಿತ್ ದಿ ಅಮೇರಿಕಾ ಆರ್ ಆಸ್ಟ್ರೇಲಿಯಾ or other countries. That is the examples for international trade. Here the next concept, the some of the people feels that the international trade is similar to the international business. ಹಾಗಾದರೆ ಕೆಲವೊಂದಿಷ್ಟು ಜನ ಏನು ತಿಳ್ಕೊತಾರೆ ಅಂತಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯವಹಾರ ಎರಡೂ ಒಂದೇ ಅಂತಕ್ಕಂಥ ಕಾನ್ಸೆಪ್ಟ್ ಅಂತ ಏನು ಮಾಡಿದ್ದಾರೆ ತಿಳ್ಕೊಂಡಿದ್ದಾರೆ. ಬಟ್ ದೇರ್ ಇಸ್ ಅ ರಾಂಗ್ ಕಾನ್ಸೆಪ್ಟ್ ಹಿಯರ್. ದ ಇಂಟರ್ನ್ಯಾಷನಲ್ ಬಿಸ್ನೆಸ್ ಹ್ಯಾವಿಂಗ್ ದ ಬ್ರಾಡರ್ ಕಾನ್ಸೆಪ್ಟ್ ರೆದರ್ ದೆನ್ ದಿ ಇಂಟರ್ನ್ಯಾಷನಲ್ ಟ್ರೇಡ್. ಇಲ್ಲಿ ಅಂತಾರಾಷ್ಟ್ರೀಯ ವ್ಯವಹಾರ ಇದ್ದದ್ದು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕಿಂತ ಹೆಚ್ಚಿನ ಒಂದು ವಿಶಾಲವಾದಂಥ ಒಂದು ಏನಾಗ್ಯದ ವ್ಯಾಪ್ತಿಯನ್ನು ಹೊಂದ್ಯದ. ಹಾಗಾದರೆ ಇಂಟರ್ನ್ಯಾಷನಲ್ ಟ್ರೇಡ್ ಈಸ್ ಓನ್ಲಿ ಇನ್ ರಿಲೇಟಿಂಗ್ ಟು ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಬಟ್ ದ ಇಂಟರ್ನ್ಯಾಷನಲ್ ಬಿಸ್ನೆಸ್ ಈಸ್ ಕನ್ಸಿಸ್ಟಿಂಗ್ ಆಫ್ ದಿ ಇಂಟರ್ನ್ಯಾಷನಲ್ ಕಮ್ಯುನಿಕೇಷನ್, ಬ್ಯಾಂಕಿಂಗ್, ವೇರ್ಹೌಸಿಂಗ್, ಡಿಸ್ಟ್ರಿಬ್ಯೂಷನ್, ಅಡ್ವರ್ಟೈಸಿಂಗ್ ಆ್ಯಂಡ್ ದ ಟೂರಿಸಮ್ and the foreign investment, foreign exchange. These all concepts comes under the international business. The international trade is only a part of international business. ಹಾಗಾದರೆ ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಇದ್ದಿದ್ದು ಅಂತಾರಾಷ್ಟ್ರೀಯ ವ್ಯವಹಾರದ ಒಂದು ಭಾಗ ಆಗ್ಯದ ಅಂತ ನಾವು ಹೇಳ್ತೇವೆ ರೀ. ಯಾಕಂತಂತಂದರೆ ಅಂತಾರಾಷ್ಟ್ರೀಯ ವ್ಯವಹಾರ ಇದ್ದಿದ್ದು ಹೆಚ್ಚಿನ ಅಥವಾ ವಿಶಾಲವಾದಂಥ ಒಂದು ಏನಾಗ್ಯದ ರೀ ವ್ಯಾಪ್ತಿಯನ್ನು ಹೊಂದ್ಯದ. ಯಾಕೆ ವ್ಯಾಪ್ತಿಯನ್ನು ಹೊಂದಿದೆ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಇದ್ದಿದ್ದು ಸರಕು ಸೇವೆಗಳ ಆಮದು ಮತ್ತು ರಫ್ತಿಗೆ ಮಾತ್ರ ಅದು ಸೀಮಿತ. ಆದರೆ ಅಂತಾರಾಷ್ಟ್ರೀಯ ವ್ಯವಹಾರ ಇದ್ದಿದ್ದು ಅದನ್ನು ದಾಟಿ ಅಂದರೆ ದೇಶಗಳ ಬಗ್ಗೆ ಟೆಕ್ನಾಲಜಿ ಎಕ್ಸ್ಚೇಂಜ್ ಆಗೋದಿರ್ಬೋದು ರೀ, ನಮ್ಮ ದೇಶದವ್ರು ಬೇರೆ ದೇಶದಲ್ಲಿ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡೋದಿರ್ಬೋದು, ಅಥವಾ ಕಮ್ಯುನಿಕೇಷನ್ ಎಕ್ಸ್ಚೇಂಜ್ ಮಾಡೋದಿರ್ಬೋದು, ಅಡ್ವರ್ಟೈಸ್ ಸಂಬಂಧಪಟ್ಟಂಗಿರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು. ಪ್ರತಿಯೊಂದು ಸೆಕ್ಟರ್ ಒಳಗೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತಂದ್ರೆ ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್ಸ್ ಏನಾಗ್ತಾವೆ ರೀ ಅಲ್ಲಿ ಎಕ್ಸ್ಚೇಂಜ್ ಆಗ್ತಾವೆ ಅಥವಾ ಟ್ರಾನ್ಸಾಕ್ಟ್ ಆಗ್ತಾವೆ. ಆ ಒಂದು ಪ್ರೊಸೆಸ್ಗೆ ನಾವೇನಂತ ಕರಿತೀವಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕರಿತೀವಿ. ಸೊ ದ್ಯಾಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಅ ಇಂಟರ್ನ್ಯಾಷನಲ್ ಬಿಸ್ನೆಸ್ ಹ್ಯಾವಿಂಗ್ ದ ಬ್ರಾಡರ್ ಕಾನ್ಸೆಪ್ಟ್ ರೆದರ್ ದೆನ್ ದಿ ಇಂಟರ್ನ್ಯಾಷನಲ್ ಟ್ರೇಡ್. ಆದ್ದರಿಂದ ನಾವೇನು ಹೇಳ್ತೀವಿ ಇಂಟರ್ನ್ಯಾಷನಲ್ ಒಂದು ಬಿಸ್ನೆಸ್ ಇದ್ದಿದ್ದು ಇಂಟರ್ನ್ಯಾಷನಲ್ ಟ್ರೇಡ್ಗಿಂತ ಹೆಚ್ಚಿನವಾದಂಥ ಅಥವಾ ವಿಶಾಲವಾದಂಥ ಒಂದು ಏನಾಗಿದೆ ವ್ಯಾಪ್ತಿಯನ್ನು ಹೊಂದ್ಯದ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಒನ್ ಏನು ಅಂತಂದರೆ ವಾಟ್ ಆರ್ ದ ರೀಸನ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಇಂಟರ್ನ್ಯಾಷನಲ್ ಬಿಸ್ನೆಸ್ಗೆ ಏನು ರೀಸನ್ಸ್ ಇದ್ದಾವೆ, ಯಾಕೆ ನಾವು ಇಂಟರ್ನ್ಯಾಷನಲ್ ಟ್ರೇಡ್ ಅಥವಾ ಬಿಸ್ನೆಸ್ಸನ್ನು ಮಾಡಬೇಕು ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಾವು ಯಾಕೆ ಬೇಕು, ನಮ್ಮ ದೇಶದೊಳಗೆ ಅಷ್ಟೇ ನಾವು ಏನು ರೀ ಸರಕುಗಳನ್ನ ಉತ್ಪಾದನೆ ಮಾಡಿ ಒಂದು ಸ್ಟೇಟ್ನಿಂದ ಇನ್ನೊಂದು ಸ್ಟೇಟಿಗೆ ಎಕ್ಸ್ಚೇಂಜ್ ಮಾಡಿದ್ರೆ ನಡೀತಿಲ್ಲ. ಯಾಕೆ ಇದು ಕಾನ್ಸೆಪ್ಟ್ ಹುಟ್ಕೊಂಡು ಅನ್ನೋದಕ್ಕೆ ಆನ್ ದ ಬೇಸಿಸ್ ಆಫ್ ಸಮ್ ಫ್ಯಾಕ್ಟರ್ ವಿ ಕ್ಲಿಯರ್ ದ್ಯಾಟ್ ಒನ್. ದ ಫಸ್ಟ್ ಒನ್ ದಟ್ ಈಸ್ unequal distribution of natural resources. The natural resources is differ from one country to another country. Those countries having the more natural resources that is easy to produce that goods. The which country having the less natural resources, it's imports the goods from the other countries. Here ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಏನು ಕಾರಣಗಳು ಇದಾವ ಅನ್ನೋದನ್ನು ಕೆಲವೊಂದಿಷ್ಟು ಅಂಶಗಳ ಆಧಾರದ ಮೇಲೆ ನಾವೇನು ಮಾಡ್ತೀವಿ ತಿಳ್ಕೊತೀವಿ. ಹಾಗಾದರೆ ಅದರೊಳಗೆ ಒಂದೇದು ಯಾವುದು ಅಂತಂತಂದರೆ ಇಲ್ಲಿ ಸಂಪನ್ಮೂಲಗಳ ಒಂದು ಹಂಚಿಕೆ ಅದ ಅಥವಾ ಸಂಪನ್ಮೂಲಗಳ ಅಸಮಾನವಾದಂಥ ಹಂಚಿಕೆಯನ್ನು ಹೊಂದ್ಯದ. ಈ ವಿಶ್ವ ಅನ್ನೋದು ಒಂದೇ ಆಗಿದೆ. ಮತ್ತು ಇವಾಗಿನ ಕಾನ್ಸೆಪ್ಟ್ ಏನದಪ್ಪ ಅಂತಂದರೆ ಹಿಯರ್ ವೈ ದ ಇಂಟರ್ನ್ಯಾಷನಲ್ ಟ್ರೇಡ್ ಕಾನ್ಸೆಪ್ಟ್ಸ್ ಈಸ್ ಕ್ರಿಯೇಟೆಡ್ ಬಿಕಾಸ್ ದ ಹೋಲ್ ವರ್ಲ್ಡ್ ಈಸ್ ಟ್ರೀಟೆಡ್ ಆಸ್ ಅ ಗ್ಲೋಬಲ್ ವಿಲೇಜ್. ಈಚ್ ಕಂಟ್ರಿ ಗ್ಲೋಬಲ್ ವಿಲೇಜ್. ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಏನು ಅಂತಂತಂದರೆ ವಿಶ್ವವನ್ನೇ ಒಂದು ಮಾರುಕಟ್ಟೆಯನ್ನಾಗಿ ನಾವು ತಿಳ್ಕೊಂಡು ಸರಕು ಸೇವೆಗಳನ್ನು ನಾವೇನು ಮಾಡಬೇಕಾಗಿದೆ ಟ್ರಾನ್ಸಾಕ್ಷನ್ ಮಾಡಬೇಕಾಗಿದೆ. ಈ ಕಾನ್ಸೆಪ್ಟ್ ಎಲ್ಲಿ ಬಂದಿದೆಪ್ಪ ಅಂತಂದರೆ LPG ಅಂತಕ್ಕಂಥ ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಇಲ್ಲಿ ಲಿಬರಲೈಸೇಷನ್ ಅಂತಕ್ಕಂಥ ಕಾನ್ಸೆಪ್ಟ್ನಲ್ಲಿ ನಾವು ನೋಡಿದ್ದೀವಿ. ಹಾಗಾದರೆ ಇಲ್ಲಿ ನ್ಯಾಚುರಲ್ ರಿಸೋರ್ಸಸ್ಗಳು ಬೇರೆ ಬೇರೆಯಾಗಿ ಅಂದರೆ ಅಸಮಾನತೆಯಿಂದ ಕೂಡ್ಯದ. ಒಂದು ದೇಶದಲ್ಲಿ ಒಂದು ಏನು ರೀ ಸಂಪನ್ಮೂಲ ಜಾಸ್ತಿ ಐತಪ್ಪ ಅಂದರೆ ಇನ್ನೊಂದು ದೇಶದಲ್ಲಿ ಆ ಸಂಪನ್ಮೂಲಗಳೊಂದು ಏನಾಗಿರ್ತದೆ ಕೊರತೆ ಇರ್ತದೆ. ಬಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ದ ಅರೇಬಿಯನ್ ಕಂಟ್ರೀಸ್ ಹ್ಯಾವಿಂಗ್ ದ they are more expert or they are more having the producing of petrols and diesel. ಹಾಗಾದರೆ ಇಲ್ಲಿ ಅರೇಬಿಕ್ ಕಂಟ್ರಿಯನ್ನು ನಾವು ನೋಡ್ತೇವೆ, ಇರಾಕ್, ಇರಾನ್ ಇರ್ಬೋದು. ಅವೆಲ್ಲ ಏನಾಗಿದೆಪ್ಪ ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಉತ್ಪಾದನೆಯಲ್ಲಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಅವೇನು ಮಾಡ್ತಾವೆ ರೀ ಉತ್ಪಾದನೆ ಮಾಡ್ತಾವೆ. ಬಟ್ ನಮ್ಮಲ್ಲಿ ಏನಾಗ್ತದೆ
we are not producing. Now we are importing the ನ್ಯಾಚುರಲ್ ರಿಸೋರ್ಸಸ್ ಫ್ರಮ್ ಅರೇಬಿಯನ್ ಕಂಟ್ರೀಸ್. ಹಾಗಾದರೆ ನಾವೇನು ಮಾಡ್ತೀವಿ, ಆ ದೇಶಗಳಿಂದ ಆ ಒಂದು ವಸ್ತುಗಳನ್ನು ಏನು ಮಾಡ್ತೀವಿ, ಆಮದು ಮಾಡ್ಕೋತೀವಿ. ಹಾಗಾದರೆ ಅದನ್ನು ನಾವಿಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ ಅಂದರೆ ನಮಗೆ ಕಾಸ್ಟ್ ಏನಾಗ್ತದೆ ರೀ, ಜಾಸ್ತಿ ಬೀಳ್ತದೆ. ಬಟ್ ಆ ಒಂದು ಸಂಪನ್ಮೂಲ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರೋದ್ರಿಂದ ಅವ್ರು ಅದನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಹೆಚ್ಚಿನ ಒಂದು ಕಾಸ್ಟ್ ಏನಾಗಂಗಿಲ್ಲ, ಇನ್ಕಾಡಂಗಿಲ್ಲ. ಬಟ್ ಅವ್ರು ಏನು ಮಾಡ್ತಾರೆ ರೀ, ಅಲ್ಲಿ ನೀರಿಂದ ಒಂದು ಏನು ಮಾಡ್ತಾರೆ, ನಮ್ಮ ದೇಶದಿಂದ ಏನು ಮಾಡ್ತಾರೆ, ಇಂಪೋರ್ಟ್ ಮಾಡ್ತಾರೆ. ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಸಂಪನ್ಮೂಲಗಳು ಎಲ್ಲ ಕಡೆಯೂ ಸಮಾನವಾದ ಹಂಚಿಕೆ ಇಲ್ಲದೆ ಇರುವುದರಿಂದ ನಮಗೆ ಇಂಟರ್ನ್ಯಾಷನಲ್ ಟ್ರೇಡ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಏನಾಗಿದೆ, ಕ್ರಿಯೇಟ್ ಆಗಿದೆ. ದ ಫಸ್ಟ್ ಫ್ಯಾಕ್ಟರ್ ಯಾವುದು, ದ ಅನ್ಇಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಹಾಗಾದರೆ ಅಸಮಾನವಾದಂಥ ಒಂದು ಏನಾಗಿದೆ, ಸಂಪನ್ಮೂಲಗಳು ಹಂಚಿಕೆ ಆಗಿದಾವೆ ಅಂತ ನಾವು ಹೇಳ್ಬೋದು. ದ ನೆಕ್ಸ್ಟ್ ಒನ್, ಅವೈಲಬಿಲಿಟಿ ಆಫ್ ದಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಎರಡನೇದು ಏನು ನೋಡ್ತೀವಿ ಅಂತಂತಂದರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ನೋಡ್ತೀವಿ. ಹಾಗಾದರೆ ವಾಟ್ ಆರ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್? ಹಿಯರ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಆರ್ ದಿ ಲೇಬರ್, ಕ್ಯಾಪಿಟಲ್, ದ ಮನಿ, ಲೇಬರ್ಸ್, ಕ್ಯಾಪಿಟಲ್ ಆ್ಯಂಡ್ ಹ್ಯೂಮನ್ ರಿಸೋರ್ಸಸ್. ಇಲ್ಲಿ ಯಾವ ದೇಶದಲ್ಲಿ ಯಾವುದು ರಿಸೋರ್ಸಸ್ಗಳ ಕರೆಕ್ಟಾಗಿ ಅವೈಲಬಿಲಿಟಿ ಆಗ್ತಾವಲ್ಲ, ಆ ರೀತಿಯಾಗಿ ನಾವು ಏನಾಗ್ತದೆ ರೀ, ವಸ್ತುಗಳನ್ನ ಉತ್ಪಾದನೆ ಮಾಡಲಿಕ್ಕೆ ಅಥವಾ ಸರಕುಗಳನ್ನ ಉತ್ಪಾದನೆ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥದ್ದು ಏನಾಗಂಗಿಲ್ಲ, ತೊಂದರೆ ಅಥವಾ ಡಿಫಿಕಲ್ಟೀಸ್ ಬರೋಂಗಿಲ್ಲ. ಹಾಗಾದರೆ ದ ಒನ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಈಸ್ ಮೋರ್ ಕಾಸ್ಟ್ಲಿ ಇನ್ ಒನ್ ಕಂಟ್ರಿ ಆ್ಯಂಡ್ ಇನ್ ಅದರ್ ಕಂಟ್ರಿ ಇಟ್ ಈಸ್ ಚೀಪೆಸ್ಟ್. ಹಾಗಾದರೆ ಇಲ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಥವಾ ಉತ್ಪಾದನಾ ಅಂಗಗಳು ಅಂತ ನಾವು ನೋಡ್ತೀವಿ. ಹಾಗಾದರೆ ಉತ್ಪಾದನಾ ಅಂಗಗಳು ಯಾವ್ಯಾವು ಅಂದರೆ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ ಅಂತ ನಾವೇನು ಮಾಡ್ತೀವಿ, ಹೇಳ್ತೀವಿ. ಹಾಗಾದರೆ ಎಲ್ಲಿ ಅವುಗಳದ್ದು ಕಾಸ್ಟ್ ಕಡಿಮೆ ಆಗ್ತದೆ ಅಲ್ಲಿ ನಮ್ಮದು ಪ್ರೊಡಕ್ಷನ್ ಕೆಪಾಸಿಟಿ ಅಥವಾ ಪ್ರೊಡಕ್ಷನ್ ಎಫಿಷಿಯನ್ಸಿ ಏನಾಗ್ತದೆ ರೀ, ಜಾಸ್ತಿ ಆಗ್ತದೆ. ಇಲ್ಲಿ ದ ಪ್ರೊಡಕ್ಷನ್ ಎಫಿಷಿಯನ್ಸಿ ಅಥವಾ ಪ್ರೊಡಕ್ಷನ್ ಕಾಸ್ಟ್ ವೇರಿಯೇಷನ್ ಆಗಲಿಕ್ಕೆ ಕೂಡ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಏನಾಗ್ತದೆ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನು ಕೂಡ ಏನಾಗ್ತದೆ ರೀ, ಒಂದು ಕಾರಣ ಆಗ್ತದೆ ಇಂಟರ್ನ್ಯಾಷನಲ್ ಟ್ರೇಡನ್ನು ಆಗಲಿಕ್ಕೆ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಒನ್, ಡಿಫ್ರೆನ್ಸ್ ಇನ್ ಲೇಬರ್ ಪ್ರೊಡಕ್ಟಿವಿಟಿ ಆ್ಯಂಡ್ ಲೇಬರ್ ಪ್ರೊಡಕ್ಷನ್ ಕಾಸ್ಟ್. In every country having the production capacity and the efficiencies differ because of the various factors of socio-economic and geographical and political reasons. ಇಲ್ಲಿ ಏನಾಗ್ತದೆ, ಲೇಬರ್ ಪ್ರೊಡಕ್ಟಿವಿಟಿ ಮತ್ತು ಪ್ರೊಡಕ್ಷನ್ ಕಾಸ್ಟ್, ಕೆಲವೊಂದಿಷ್ಟು ವಸ್ತುಗಳನ್ನು ಅಥವಾ ಸರಕುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಹೆಚ್ಚು ಉತ್ಪಾದನಾ ವೆಚ್ಚ ಏನಾಗ್ತದೆ ರೀ, ತಗಲ್ತದೆ. ಅಥವಾ ಹೆಚ್ಚು ಶ್ರಮದ ವೆಚ್ಚ ಕೂಡ ಏನಾಗ್ತದೆ, ತಗಲ್ತದೆ. ಯಾಕಂತಂದರೆ ಪ್ರತಿಯೊಂದು ದೇಶದಲ್ಲಿ ಇರ್ತಕ್ಕಂಥ ಭೌಗೋಳಿಕ ಅಂಶಗಳಿರ್ಬೋದು, ರಾಜಕೀಯ ಅಂಶಗಳಿರ್ಬೋದು, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳಿರ್ಬೋದು, ಇವುಗಳ ಆ ಒಂದು ಅಂಶದ ಮೇಲೆ ಏನು ಮಾಡ್ತವೆ, ತಮ್ಮ ಪ್ರಭಾವವನ್ನು ಏನು ಮಾಡ್ತವೆ, ಬೀರ್ತವೆ. ಇದರಿಂದಾಗಿ ದ ಪ್ರೊಡಕ್ಷನ್ ಕಾಸ್ಟ್ is varies from one country to another country for producing of goods. ಇಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಅಥವಾ ಶ್ರಮದ ವೆಚ್ಚ ಮತ್ತು ಉತ್ಪಾದನಾ ವೆಚ್ಚ ಕೂಡ ಏನಾಗ್ತದೆ ರೀ, ವೇರಿಯೇಷನ್ಸ್ ಆಗ್ತದೆ. ಹಾಗಾದರೆ ಇದರಿಂದಾಗಿ ಕೂಡ ಏನಾಗ್ತದೆ, ಅವುಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ನಮಗೇನಾಗ್ತದೆ ರೀ, ಹೆಚ್ಚು ಒಂದು ವೆಚ್ಚ ಆಗೋದಿರ್ಬೋದು, ಹೆಚ್ಚು ಪರಿಣಾಮಕಾರಿ ಮತ್ತು ದಕ್ಷತೆಯಿಂದ ಏನ್ರಿ ಉತ್ಪಾದನೆ ಮಾಡಲಿಕ್ಕೆ ಆಗಲ್ಲದೆ ಇರ್ಬೋದು. ಈ ರೀತಿಯಾಗಿ ಏನಾಗ್ತದೆ ರೀ, ಅದು ವೇರಿಯೇಷನ್ಸ್ ಆಗ್ತದೆ. ಓಕೆ, ದಟ್ ಈಸ್ ದ ಥರ್ಡ್ ಪಾಯಿಂಟ್, ಡಿಫ್ರೆನ್ಸಸ್ ಇನ್ ಅ ಲೇಬರ್ ಪ್ರೊಡಕ್ಟಿವಿಟಿ ಆ್ಯಂಡ್ ಪ್ರೊಡಕ್ಷನ್ ಕಾಸ್ಟ್. The next one, geographical specialization. The one country having its geographical specialization for producing of something, the other country is having the different goods for producing because of geographical specialization. ಹಾಗಾದರೆ ಇಲ್ಲಿ ಏನಾಗ್ತದೆ, ಒಂದೊಂದು ದೇಶಗಳು ಒಂದೊಂದು ಪ್ರಾದೇಶಿಕ ವೈಶಿಷ್ಟ್ಯತೆಯನ್ನು ಹೊಂದಿದ್ರಿಂದ ಆ ವಸ್ತುವನ್ನು ಉತ್ಪಾದನೆಯಲ್ಲಿ ಮಾಡಲಿಕ್ಕೆ ಏನಾಗ್ತಾರೆ, ಅವ ಎಕ್ಸ್ಪರ್ಟ್ ಇರ್ತಾವೆ. ಹಾಗಾದರೆ ಇಲ್ಲಿ ನಾವು ಹೇಳಬೇಕು ಅಂತಂತಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಫಸ್ಟ್ ಸ್ಟೇಟದ್ದು ಹೇಳ್ತೀನಿ ರೀ, ಆಮೇಲೆ ನಾನು ಏನು ಮಾಡ್ತೀನಿ, ಸೆಂಟ್ರಲ್ ಮೀನ್ಸ್ ದ ಅದರ್ ಕಂಟ್ರಿ ಎಕ್ಸಾಂಪಲ್ಸನ್ನು ನೋಡೋಣ. ಇನ್ನು ಮಹಾರಾಷ್ಟ್ರ ಸ್ಟೇಟ್ಸ್ ಹ್ಯಾವಿಂಗ್ they are more expert or specialized in the producing of textile business, but in West Bengal they are expert or specialized in jute productions. ಇಲ್ಲಿ ನಾವೇನು ಮಾಡ್ತೇವೆ, ಸ್ಟೇಟ್ಸ್ ವೈಸ್ ನೋಡ್ರೆ ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತದಪ್ಪ ಅಂತಂತಂದರೆ ಅವರು ಏನ್ರಿ ಜೂಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಏನಾಗ್ಯಾರ, ಎಕ್ಸ್ಪರ್ಟನ್ನು ಹೊಂದಿದರೆ, ಮಹಾರಾಷ್ಟ್ರದವ್ರು ಏನಾಗಿದ್ದಾರೆ ಟೆಕ್ಸ್ಟೈಲ್ ಬಿಸ್ನೆಸ್ ಅನ್ನೋದಲ್ಲಿ ಅವ್ರು ಏನಾಗಿದ್ದಾರೆ ಸ್ಪೆಷಲೈಸೇಷನ್ ಆಗಿದ್ದಾರೆ. ಅಥವಾ ಅದನ್ನು ಅವ್ರು ಏನು ಮಾಡ್ತಾರೆ, ಬೇರೆ ಸ್ಟೇಟ್ಗಳಿಗೆ ಎಕ್ಸ್ಪೋರ್ಟ್ ಮಾಡೋದಿರಲಿ ಅಥವಾ ಬೇರೆ ದೇಶಗಳಿಗೂ ಕೂಡ ಏನು ಮಾಡ್ತಾರೆ, ಎಕ್ಸ್ಪೋರ್ಟನ್ನು ಮಾಡ್ತಾರೆ. ಬಟ್ ಇದನ್ನು ನಾವು ಕಂಟ್ರೀಸ್ಗೆ ಕಂಪ್ಯಾರಿಸನ್
ಮಾಡಿದ್ರೆ ದ ಸಮ್ ಆಫ್ ದ ಕಂಟ್ರೀಸ್ ಹ್ಯಾವಿಂಗ್ ದೇರ್ ಜಿಯೋಗ್ರಫಿಕಲ್ ಸ್ಪೆಷಲೈಸೇಷನ್ ದ ಎಸ್ಪೆಷಲಿ ಇನ್ ಬ್ಯಾಕ್ವರ್ಡ್ ಆರ್ ದ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಆರ್ the not well developed countries are having expert or specialized in producing of a textile business, but the some of the developed countries, they are specialized in producing of the machineries and equipment. The textile business countries are import or exchange the goods or the products from the they are purchasing the machinery and equipments from the developed countries. ಇಲ್ಲೇನಾಗ್ತದೆ, ಅಭಿವೃದ್ಧಿ ಹೊಂದದ ದೇಶ ಇದ್ದಿದ್ದು ಟೆಕ್ಸ್ಟೈಲ್ ಬಿಸ್ನೆಸ್ ಒಳಗೆ ಎಕ್ಸ್ಪರ್ಟ್ ಅದಪ್ಪ ಅಂತಂತಂದರೆ, ಅದು ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಅವ್ರು ಏನು ಯಂತ್ರೋಪಕರಣಗಳು ಮಷಿನರೀಸ್ಗಳನ್ನು ಏನು ಅವರು ಎಕ್ಸ್ಪರ್ಟ್ ಇರ್ತಾರಲ್ಲ, ಅಥವಾ ತಂತ್ರಜ್ಞಾನದಲ್ಲಿ ಏನು ಎಕ್ಸ್ಪರ್ಟ್ ಇರ್ತಾರಲ್ಲ, ಅಲ್ಲಿಂದ ಅದೇನು ಮಾಡ್ಕೋತದ ರೀ, ಅವರಿಂದ ಆ ಒಂದು ಯಂತ್ರೋಪಕರಣಗಳನ್ನು ತರಿಸಿಕೊಳ್ಳೋದ್ರ ಮುಖಾಂತರ ತಮ್ಮ ಪ್ರೊಡಕ್ಷನ್ ಪ್ರೊಸೆಸನ್ನು ಏನು ಮಾಡ್ತದೆ, ಜಾಸ್ತಿ ಮಾಡ್ತದೆ. ಸೊ that's why the geographical specialization is also influencing on the producing of goods and services. Dear students, these are the ಮೇನ್ ರೀಸನ್ಸ್ ಬಿಯಾಂಡ್ ಫಾರ್ ಕ್ರಿಯೇಟಿಂಗ್ ಆಫ್ ಅ ಇಂಟರ್ನ್ಯಾಷನಲ್ ಟ್ರೇಡ್. ಹಾಗಾದರೆ ಇವಿಷ್ಟು ಏನಾಗಿದ್ದಾವ ಅಂತಂದರೆ ಅಂತಾರಾಷ್ಟ್ರೀಯ ಒಂದು ವ್ಯಾಪಾರ ಹುಟ್ಕೊಳ್ಳಿಕ್ಕೆ ಕಾರಣಗಳಾಗಿದ್ದಾವೆ ಅಂತ ನಾವು ಹೇಳ್ತೀವಿ, ಅಥವಾ ಕಾಸಸ್ ಆಗಿದ್ದಾವೆ ಅಂತ ಹೇಳ್ತೀವಿ. ವಾಟ್ ಆರ್ ದೋಸ್? ದ ಫಸ್ಟ್ ಒನ್, ಅನ್ಇಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ದ ಸೆಕೆಂಡ್ ಒನ್, ಅವೈಲಬಿಲಿಟಿ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. The third one, differences in labor productivity and production cost. The fourth one, geographical specialization. These are the main causes beyond for creating of a international trade. ಹಾಗಾದರೆ ಯಾವ್ಯಾವ ಪಾಯಿಂಟ್ಸ್ಗಳ ಒಂದು ಕಾರಣೀಭೂತ ಆಗಿದ್ದಾವ ಅಂತಾರಾಷ್ಟ್ರೀಯ ವ್ಯಾಪಾರ ಹುಟ್ಕೊಳ್ಳಿಕ್ಕೆ ಅಂತಂದರೆ, ಫಸ್ಟ್ ಒನ್ ನಾವೇನು ನೋಡ್ತೀವಿ ಅಂದರೆ ಅಸಮಾನವಾಗಿ ಹಂಚಿ ಹೋಗಿರ್ತಕ್ಕಂಥ ಸಂಪನ್ಮೂಲಗಳಿರ್ಬೋದು ರೀ, ಮತ್ತು ಉತ್ಪಾದನಾಂಗಗಳ ಒಂದು ಲಭ್ಯತೆ ಇರ್ಬೋದು. ಇನ್ನು ನೆಕ್ಸ್ಟ್ ಒನ್, ಶ್ರಮದ ವೆಚ್ಚ ಇರ್ಬೋದು ಮತ್ತು ಉತ್ಪಾದನಾ ವೆಚ್ಚದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿರ್ಬೋದು, ಮತ್ತು ಭೌಗೋಳಿಕ ಒಂದು ವೈಶಿಷ್ಟ್ಯತೆ ಆಧಾರದ ಮೇಲೆ ಕೂಡ ಏನಾಗ್ತದೆ, ನಾವು ಗೂಡ್ಸ್ಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ನೆಸಸರಿ ಆಗಿದೆ, ಅಥವಾ ಇಂಟರ್ನ್ಯಾಷನಲ್ ಟ್ರೇಡ್ ಹುಟ್ಕೊಳ್ಳೋದು ಏನಾಗಿದೆ ರೀ, ಅವಶ್ಯ ಆಗಿದೆ ಅಂತ ನಾವು ಹೇಳ್ತೀವಿ. ದ ನೆಕ್ಸ್ಟ್ ಕಾನ್ಸೆಪ್ಟ್ ಮೂವ್ ಟುವರ್ಡ್ಸ್ ದಿ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಅ ಇಂಟರ್ನ್ಯಾಷನಲ್ ಬಿಸ್ನೆಸ್ ವರ್ಸಸ್ ಡೊಮೆಸ್ಟಿಕ್ ಬಿಸ್ನೆಸ್. ಇಲ್ಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ಗೆ ಮತ್ತು ಡೊಮೆಸ್ಟಿಕ್ ಬಿಸ್ನೆಸ್ಗೆ ಯಾವ ರೀತಿಯಾದಂಥ ವಿಭಿನ್ನತೆಯನ್ನು ನಾವು ಕಾಣ್ತೇವೆ, ಅಥವಾ ಯಾವುದೇ ರೀತಿಯಾದಂಥ ಡಿಫ್ರೆನ್ಸಸನ್ನು ನಾವು ಕಾಣ್ತೇವೆ ಅನ್ನೋದನ್ನು ಕೆಲವೊಂದಿಷ್ಟು ಫ್ಯಾಕ್ಟರ್ಸ್ ಮ್ಯಾಗ ನಾವೇನು ಮಾಡೋಣ, ಡಿಸ್ಕಷನ್ ಮಾಡೋಣ. ಹಾಗಾದರೆ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಅ ಇಂಟರ್ನ್ಯಾಷನಲ್ ಬಿಸ್ನೆಸ್ ವರ್ಸಸ್ ಡೊಮೆಸ್ಟಿಕ್ ಬಿಸ್ನೆಸ್. ಇಲ್ಲಿ the conducting and the managing of international business and their operations are more complex rather than the internal trade. ಇಲ್ಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ಸನ್ನು ಮ್ಯಾನೇಜ್ ಮಾಡೋದಿರ್ಬೋದು, ಆಪ್ರೇಟ್ ಮಾಡೋದಿರ್ಬೋದು, ಅಥವಾ ಅದನ್ನು ರನ್ ಮಾಡ್ಕೊಂಡು ಹೋಗೋದು ನಾವು ಆಂತರಿಕ ವ್ಯವಹಾರವನ್ನು ಕಂಪೇರ್ ಮಾಡಿದರೆ ಹೆಚ್ಚಿನ ರೀತಿಯಲ್ಲಿ ಆದಂಥ ಒಂದು ಏನಾಗಿದೆ ಇದು ಸಂಕೀರ್ಣತೆಯನ್ನು ಏನಾಗಿದೆ ಹೊಂದಿದೆ. ಸಂಕೀರ್ಣತೆ ಅಂತಂದರೆ ಒಂದು ಡಿಫಿಕಲ್ಟಿ ಟಾಸ್ಕ್ ಆಗಿದೆ ಅಂತ ನಾವು ಹೇಳ್ತೀವಿ. Because the international business are transaction with the different countries, they should understand the different countries geographical and the socio-cultural mentality, economic conditions, as well as they stood well understood the different parties values. Okay, ಹಾಗಾದರೆ ಇಲ್ಲಿ ಅಂತಾರಾಷ್ಟ್ರೀಯ ವ್ಯವಹಾರ ಇದ್ದಿದ್ದು ಆಂತರಿಕ ವ್ಯವಹಾರದಿಂದ ಹೆಚ್ಚು ಸಂಕೀರ್ಣ ಆಗ್ಯದ ಅಂತ ಹೇಳಿಕೆ ಕಾರಣ ಏನು ಅಂತಂದರೆ, ಇಲ್ಲಿ ಹಲವಾರು ರೀತಿಯಾದಂಥ ರಾಷ್ಟ್ರಗಳು ಏನಾಗ್ತವೆ, ತಮ್ಮ ಒಂದು ವ್ಯವಹಾರ ಅಥವಾ ವ್ಯಾಪಾರದ ಚಟುವಟಿಕೆಯಲ್ಲಿ ತೊಡಗುವುದರಿಂದ ಒಂದು ದೇಶ ಇದ್ದಿದ್ದು ಇನ್ನೊಂದು ದೇಶದ ಭೌಗೋಳಿಕ ಇರ್ಬೋದು, ಆರ್ಥಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಮತ್ತು ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಕ್ಕಂಥ ವ್ಯಕ್ತಿಗಳಿರ್ಬೋದು, ಭಾಗವಹಿಸ್ತಕ್ಕಂಥ ವ್ಯಕ್ತಿಗಳ ಒಂದು ಮೌಲ್ಯಗಳನ್ನು ತಿಳ್ಕೊಂಡಾಗ ಮಾತ್ರ ಅವರು ವ್ಯವಹಾರವನ್ನು ಚೆನ್ನಾಗಿ ಮಾಡಲಿಕ್ಕೆ ಅಥವಾ ಸ್ಟ್ರಾಟಜೀಸ್ಗಳನ್ನು ಯೂಸ್ ಮಾಡಿ ಸಕ್ಸಸ್ಫುಲ್ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಏನಾಗುತ್ತೆ, ಸಾಧ್ಯ ಆಗ್ತದೆ. ಇಲ್ಲಿಲ್ಲಪ್ಪ ಅಂತಂತಂದರೆ ಇಟ್ ಈಸ್ ಡಿಫಿಕಲ್ಟ್ ಟು ಸಕ್ಸಸ್ಫುಲ್ ಆಫ್ ದಿ ಇಂಟರ್ನ್ಯಾಷನಲ್ ಬಿಸ್ನೆಸ್. ಇಲ್ಲ ಅಂತಂದರೆ ಅಂತಾರಾಷ್ಟ್ರೀಯ ವ್ಯವಹಾರ ಇದ್ದಿದ್ದು ಯಶಸ್ವಿ ಆಗಲಿಕ್ಕೆ ಏನಾಗಲ್ಲ, ಸಾಧ್ಯ ಆಗಂಗಿಲ್ಲ. ಓಕೆ, ಹಾಗಾದರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ವರ್ಸಸ್ ಡೊಮೆಸ್ಟಿಕ್ ಬಿಸ್ನೆಸ್ ಇಟ್ಸ್ ಹ್ಯಾವಿಂಗ್ ದ ಡಿಫ್ರೆನ್ಸಸ್ ಆನ್ ದ ಬೇಸಿಸ್ ಆಫ್ ಸಮ್ ಫ್ಯಾಕ್ಟರ್ಸ್. ನಾ ಇಲ್ಲಿ ಅದರ ಯಾವ ರೀತಿಯಾಗಿ ವಿಭಿನ್ನ ಅದ ಅನ್ನೋದನ್ನು ಕೆಲವೊಂದಿಷ್ಟು ಫ್ಯಾಕ್ಟರ್ಸ್ಗಳನ್ನು ಟೈಟಲ್ಗಳನ್ನು ಮೆನ್ಷನ್ ಮಾಡಿದ್ದೇನೆ ರೀ. ಆ ಟೈಟಲ್ಗಳ ಆಧಾರದ ಮೇಲೆ ಯಾವ ರೀತಿಯಾಗಿ ಡಿಫ್ರೆನ್ಸಸನ್ನು ಹೊಂದ್ಯದ ಅನ್ನೋದನ್ನು ನೋಡೋಣ.
First one, that is a nationality of buyers and sellers. Here in internal trades, the nationality of buyers and sellers means in an international trade, or it is also called as a domestic business, the both the parties are in a one country. But in a international business, the buyers and sellers are the not only in relating to a one country, they are spread over the wide geographical area, and they are heterogeneous. So this is a first difference between international business and domestic business. ಒಂದನೇದು ಒಂದು ಡಿಫ್ರೆನ್ಸನ್ನು ನಾವು ಏನು ನೋಡ್ತೀವಿ ಅಂತಂದರೆ, ಆಂತರಿಕ ವ್ಯವಹಾರದಲ್ಲಿ ಕೊಳ್ಳೋರು ಮತ್ತು ಮಾರೋರು ಏನಾಗಿರ್ತಾರೆ, ಒಂದೇ ದೇಶಕ್ಕೆ ಏನಾಗಿರ್ತಾರೆ, ಸಂಬಂಧಪಟ್ಟಿರ್ತಾರೆ. ಬಟ್ ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಏನಾಗಿರ್ತದೆ, ಕೊಳ್ಳೋರು ಮತ್ತು ಮಾರೋರು ಏನಾಗಿಲ್ಲ, ಒಂದೇ ದೇಶಕ್ಕೆ ಏನಾಗಿಲ್ಲ, ಸಂಬಂಧಪಟ್ಟಿರಂಗಿಲ್ಲ. ಅಲ್ಲಿ ಏನಾಗಿರ್ತದೆ, ಬೇರೆ ದೇಶಗಳ ಏನಾಗ್ತವೆ ಟ್ರಾನ್ಸಾಕ್ಷನ್ ಮಾಡೋದ್ರಿಂದ, ಕೊಂಡ್ಕೊಳ್ಳೋರು ಒಂದು ದೇಶ ಆಗಿತ್ತಪ್ಪ ಅಂತಂದರೆ ಮಾರೋರು ಏನಾಗಿರ್ತಾರೆ, ಇನ್ನೊಂದು ದೇಶದವರ ಆಗಿರ್ತಾರೆ. ಸೊ ಇನ್ international trade, the buyers and sellers come from the different countries, because they are difference in the languages, attitude, social customs, and the business goals and practices. Okay, that's why it is difficult for the interact with the one country with the another country. ಇಲ್ಲಿ ಏನಾಗ್ತದಪ್ಪ ಅಂತಂದರೆ, ಬೇರೆ ಬೇರೆ ದೇಶಗಳ ನಡುವೆ ಒಂದು ಟ್ರಾನ್ಸಾಕ್ಷನ್ ಅಥವಾ ವಹಿವಾಟು ಆಗೋದ್ರಿಂದ, ಬಿಸ್ನೆಸ್ಸನ್ನು ಆಗೋದ್ರಿಂದ, ಕೊಂಡ್ಕೊಳ್ಳೋರು ಒಂದು ದೇಶದವರಾಗಿರೆ, ಮಾರೋರು ಇನ್ನೊಂದು ದೇಶದವ್ರು ಆಗಿರೋದ್ರಿಂದ, ಒಂದು ದೇಶ ಇದ್ದಿದ್ದು ಇನ್ನೊಂದು ದೇಶದ ಮೌಲ್ಯಗಳನ್ನು ತಿಳ್ಕೋದಿರ್ಬೋದು ರೀ, ಸಾಮಾಜಿಕ ಒಂದು ಸ್ಥಿತಿಯನ್ನು ತಿಳ್ಕೋದಿರ್ಬೋದು, ಅಲ್ಲಿ ಕಸ್ಟಮರ್ಸ್ ಆ್ಯಟಿಟ್ಯೂಡ್ ತಿಳ್ಕೋದಿರ್ಬೋದು, ವ್ಯವಹಾರದ ಉದ್ದೇಶಗಳನ್ನು ತಿಳ್ಕೊಂಡು, ಭಾಷೆಗಳನ್ನು ತಿಳ್ಕೊಂಡು ನಾವು ವಹಿವಾಟುಗಳನ್ನು ಏನು ಮಾಡಬೇಕಾಗ್ತದೆ. ಯಾಕಂದರೆ ಅವ್ರ ಜೊತೆ ನಾವು ಇಂಟ್ರ್ಯಾಕ್ಷನ್ ಮಾಡೋದ್ರಿಂದಾಗಿ. ಸೊ ದ್ಯಾಟ್ಸ್ ವೈ ದ ಇಂಟರ್ನ್ಯಾಷನಲ್ ಬಿಸ್ನೆಸ್ ಈಸ್ ಕಾಂಪ್ಲೆಕ್ಸ್ ಕಂಪೇರ್ಡ್ ಟು ದ ಇಂಟರ್ನಲ್ ಟ್ರೇಡ್. The next concept, that is a nationality of the stakeholders. First question arises, who is called as a stakeholders? Who are the called as a stakeholders? Already I told you in our regular classes. The stakeholders are the persons who are directly or indirectly associated with the organization. ಹಾಗಾದರೆ nationality of stakeholders. Dear students, here the first point of international business and domestic business under the Kannada, the first point, that is here why the first point in a first point Kannada, that is the ಕೊಳ್ಳುವವರು ಮತ್ತು ಮಾರುವವರ ರಾಷ್ಟ್ರೀಯತೆ ಅಂತ ನಾವು ಹೇಳ್ತೀವಿ. ಹಾಗಾದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ದೇಶೀಯ ವ್ಯಾಪಾರದಲ್ಲಿ ಮೊದಲನೇ ವ್ಯತ್ಯಾಸ ನಾವು ಏನು ಕಾಣ್ತೀವಿ ಅಂತಂತಂದರೆ, ಆಂತರಿಕ ವ್ಯಾಪಾರದಲ್ಲಿ ಕೊಳ್ಳೋರು ಮತ್ತು ಮಾರೋರು ಏನಾಗಿರ್ತಾರೆ, ಒಂದೇ ದೇಶಕ್ಕೆ ಏನಾಗಿರ್ತಾರೆ, ಸೀಮಿತ ಆಗಿರ್ತಾರೆ ಅಥವಾ ಸಂಬಂಧಪಟ್ಟಿರ್ತಾರೆ. ಬಟ್ ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಏನಾಗಿರ್ತದೆ, ಕೊಳ್ಳೋರು ಮತ್ತು ಮಾರೋರು ಬೇರೆ ಬೇರೆ ದೇಶಗಳಿಗೆ ಏನಾಗಿರ್ತಾರೆ, ಸಂಬಂಧಪಟ್ಟಿರೋದ್ರಿಂದ ಇಲ್ಲಿ ದ ಇಂಟರ್ನ್ಯಾಷನಲ್ ಬಿಸ್ನೆಸ್ ಇದ್ದಿದ್ದು ಸಕ್ಸಸ್ಫುಲ್ ಆಗಬೇಕು ಅಂತಂದರೆ, ದ ಕಂಟ್ರಿ they should know about the attitude and the values and the social values and the customs of ಡಿಫ್ರೆಂಟ್ ಕಂಟ್ರೀಸ್. ಹಾಗಾದರೆ ಒಂದು ದೇಶ ಇದ್ದಿದ್ದು ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಸಕ್ಸಸ್ಫುಲ್ ಅಥವಾ ಯಶಸ್ವಿ ಆಗಬೇಕಂತಂದರೆ, ಬೇರೆ ದೇಶದ ಒಂದು ಸಾಮಾಜಿಕ ಮೌಲ್ಯಗಳನ್ನ ತಿಳ್ಕೋದಿರ್ಬೋದು, ಅಲ್ಲೇ ಒಂದು ಕಸ್ಟಮರ್ಸ್ ವ್ಯಾಲ್ಯೂಸ್ಗಳನ್ನ ತಿಳ್ಕೋದಿರ್ಬೋದು, ಆಮೇಲೆ ಕಲ್ಚರ್ಸ್ಗಳನ್ನು ತಿಳ್ಕೊಂಡಾಗ ಮಾತ್ರ ಏನಾಗ್ತದೆ ರೀ, ಅವ್ರ ಜೊತೆ ಇಂಟ್ರ್ಯಾಕ್ಷನ್ ಮಾಡಲಿಕ್ಕೆ ಏನಾಗ್ತದೆ, ಸುಲಭ ಆಗ್ತದೆ. ಓಕೆ, ದಿಸ್ ಈಸ್ ದ ಫಸ್ಟ್ ಪಾಯಿಂಟ್, ದಟ್ ಈಸ್ ಅ ನ್ಯಾಷನಾಲಿಟಿ ಆಫ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್. ಹಾಗಾದರೆ ಇಲ್ಲಿ ಮೊದಲೇ ಪಾಯಿಂಟನ್ನು ನಾವೇನು ನೋಡ್ತೀವಿ, ಕೊಳ್ಳುವವರ ಮತ್ತು ಮಾರುವವರ ಒಂದು ಏನು ನೋಡ್ತೀವಿ ನಾವು, ರಾಷ್ಟ್ರೀಯತೆಯನ್ನು ನೋಡ್ತೀವಿ. ಓಕೆ, ದ ಸೆಕೆಂಡ್ ಪಾಯಿಂಟ್ ಏನು ಅಂತಂತಂದರೆ, ಇತರ ಆಸಕ್ತ ವ್ಯಕ್ತಿಗಳ ಹಿತಾರ್ಥಿಗಳ ರಾಷ್ಟ್ರೀಯತೆ, ನ್ಯಾಷನಾಲಿಟಿ ಆಫ್ ದ ಸ್ಟೇಕ್ ಹೋಲ್ಡರ್. ದಿಸ್ ಇಸ್ ದ ಸೆಕೆಂಡ್ ಪಾಯಿಂಟ್ ಇನ್ ರಿಲೇಟಿಂಗ್ ಟು both the concept. ಹಾಗಾದರೆ ಫಸ್ಟ್ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಸ್ಟೇಕ್ ಹೋಲ್ಡರ್ಸ್. ಆಲ್ರೆಡಿ ಐ ಟೋಲ್ಡ್ ಯು ಇನ್ regular classes who is called as the stakeholders. The stakeholders are the persons who are directly or indirectly associated with the organization. That person is called as a stakeholders. ಹಾಗಾದರೆ ಇಲ್ಲಿ
ಫಸ್ಟ್ ನಾವು ಹಿತಾರ್ಥಿಗಳ ಅಥವಾ ಆಸಕ್ತ ವ್ಯಕ್ತಿಗಳ ಅಂದರೆ ಯಾರು ಅಂತ ತಿಳ್ಕೊಳ್ಳೋಣ. ಹಾಗಾದರೆ ಆಸಕ್ತಿ ವ್ಯಕ್ತಿಗಳು ಅಂದರೆ ಯಾರು? ಇಲ್ಲಿ ಆಸಕ್ತ ವ್ಯಕ್ತಿಗಳು ಅಂತಂತಂದರೆ ಯಾವ ವ್ಯಕ್ತಿ ನಮ್ಮ ಆರ್ಗನೈಜೇಷನ್ಗೆ ಅಥವಾ ಸಂಘಟನೆಗೆ ಡೈರೆಕ್ಟ್ಲಿ ಅಂದರೆ ನೇರವಾಗಿರ್ಬೋದು, ನೇರವಾಗಿ ಏನಿರ್ತಾರೆ ಅಸೋಸಿಯೇಟೆಡ್ ಇತ್ತಂದ್ರೆ ಆ ವ್ಯಕ್ತಿಗಳಿಗೆ ನಾವೇನಂತ ಕರಿತೀವಿ, ಸ್ಟೇಕ್ ಹೋಲ್ಡರ್ಸ್ ಅಥವಾ ಆಸಕ್ತಿ ವ್ಯಕ್ತಿಗಳು ಅಂತ ನಾವು ಹೇಳ್ತೀವಿ. ಹಾಗಾದರೆ ಇನ್ನು ಆಂತರಿಕ ವ್ಯಾಪಾರವನ್ನು ನಾವು ನೋಡಿದಾಗ ಏನಾಗ್ತದಪ್ಪ ಅಂತಂತಂದರೆ ಅಲ್ಲಿ ಆಸಕ್ತಿ ವ್ಯಕ್ತಿಗಳು ಏನಾಗಿರ್ತಾರೆ, ಒಂದೇ ದೇಶಕ್ಕೆ ಏನಾಗಿರ್ತಾರೆ, ಸಂಬಂಧಪಟ್ಟಿರ್ತಾರೆ. ಹಾಗಾದರೆ ಆಸಕ್ತಿ ವ್ಯಕ್ತಿಗಳು ಅಂದರೆ ಹೂ ಈಸ್ ಕಾಲ್ಡ್ ಆಸ್ ಅ ಸ್ಟೇಕ್ ಹೋಲ್ಡರ್ಸ್? ದ ಸ್ಟೇಕ್ ಹೋಲ್ಡರ್ಸ್ ಆರ್ ದಿ ಎಂಪ್ಲಾಯೀಸ್, then suppliers, the next one shareholders, partners and the creditors. These are the called as a stakeholders. ಇಲ್ಲಿ ಆಸಕ್ತ ವ್ಯಕ್ತಿಗಳು ಅಥವಾ ಹಿತಾರ್ಥಿಗಳು ಅಂದರೆ ಯಾರಪ್ಪ ಅಂತಂದರೆ ನೌಕರ ಇರ್ಬೋದು, ಪೂರೈಕೆದಾರ ಇರ್ಬೋದು, ಷೇರುದಾರರಿರ್ಬೋದು ಅಥವಾ ಪಾಲುದಾರರಿರ್ಬೋದು, ಸಾರ್ವಜನಿಕರಿರ್ಬೋದು. ಇವರಿಗೆ ನಾವೇನಂತ ಕರಿತೀವಿ, ಆಸಕ್ತ ವ್ಯಕ್ತಿಗಳು ಅಂತ ಕರಿತೇವೆ. ಹಾಗಾದರೆ ದೇಶೀಯ ವ್ಯಾಪಾರದಲ್ಲಿ ಈ ಎಲ್ಲ ವ್ಯಕ್ತಿಗಳು ಒಂದೇ ದೇಶಕ್ಕೆ ಸಂಬಂಧಪಟ್ಟಿರೋದ್ರಿಂದ ಅಲ್ಲಿ ನಾವು ವ್ಯವಹಾರ ಮಾಡಲಿಕ್ಕೆ ಏನಾಗಲ್ಲ, ಅಷ್ಟು ಡಿಫಿಕಲ್ಟಿ ಆಗಂಗಿಲ್ಲ. ಹಾಗಾದರೆ ದೀಸ್ ಇನ್ ಇಂಟರ್ನಲ್ ಟ್ರೇಡ್ ಆರ್ ದ ಡೊಮೆಸ್ಟಿಕ್ ಟ್ರೇಡ್ ಆರ್ ದ ಬಿಸ್ನೆಸ್, ಇಟ್ ಈಸ್ ನಾಟ್ ಡಿಫಿಕಲ್ಟ್ ಟು ಟ್ರಾನ್ಸಾಕ್ಟ್ ವಿತ್ ದಿಸ್ ಡಿಫ್ರೆಂಟ್ ಸ್ಟೇಕ್ ಹೋಲ್ಡರ್, ಬಟ್ ಇಟ್ ಈಸ್ ದ ಡಿಫಿಕಲ್ಟ್ ಟಾಸ್ಕ್ ಇನ್ ರಿಲೇಟಿಂಗ್ ಟು ಇಂಟರ್ನ್ಯಾಷನಲ್ ಟ್ರೇಡ್. ಹಾಗಾದರೆ ಇದ ಕಾನ್ಸೆಪ್ಟನ್ನು ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ನೋಡಿದರೆ ಏನಾಗುತ್ತೆ, ಡಿಫಿಕಲ್ಟ್ ಟಾಸ್ಕ್ ಆಗ್ತದೆ. ಯಾಕಂತಂದರೆ ಹಿಯರ್ ದ ಸಪ್ಲೈಯರ್ಸ್, ಕ್ರೆಡಿಟರ್ಸ್ ಆ್ಯಂಡ್ ದ ಡೆಟರ್ಸ್ ಆ್ಯಂಡ್ ದ ಕಸ್ಟಮರ್ಸ್ ಆ್ಯಂಡ್ ದ ಪಬ್ಲಿಕ್, ದೇ ಆರ್ ಸ್ಪ್ರೆಡ್ ಓವರ್ ದಿ ಡಿಫ್ರೆಂಟ್ ಕಂಟ್ರೀಸ್, ಸೊ ದೇ ಆರ್ ಹ್ಯಾವಿಂಗ್ ದ ಡಿಫ್ರೆಂಟ್ ವ್ಯಾಲ್ಯೂಸ್. ಇಲ್ಲೇನಾಗ್ತದೆ, ಇವರೆಲ್ಲ ಬೇರೆ ಬೇರೆ ದೇಶಗಳಿಂದ ಒಳಗೊಂಡಿರುವುದರಿಂದ ಅವರ ಮೌಲ್ಯಗಳು ಮತ್ತು ಅವರ ವರ್ತನೆಯಲ್ಲಿ ಏನಾಗ್ತದೆ ರೀ, ಮತ್ತು ಸಾಮಾಜಿಕ ಒಂದು ಸ್ಥಿತಿಗತಿಗೆ ಏನಾಗಿರ್ತದೆ, ಚೇಂಜ್ ಆಗಿರೋದ್ರಿಂದ ಅದನ್ನು ತಿಳ್ಕೊಂಡು ನೆಕ್ಸ್ಟ್ ನಾವೇನು ಮಾಡಬೇಕಾಗ್ತದೆ, ಬಿಸ್ನೆಸ್ಸನ್ನು ಮಾಡಬೇಕಾಗ್ತದೆ. ದಟ್ ಈಸ್ ಅ ಕಾಂಪ್ಲೆಕ್ಸ್ ಪ್ರೊಸೆಸ್ ಇನ್ ಕೇಸ್ of international business. Okay, this is the second point, that is a nationality of the stakeholder. What is the first point? The first point, nationality of buyers and sellers. The second point, nationality of the stakeholders. The third one, ಮೊಬ್ಯಾಲಿಟಿ ಆಫ್ ದಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಹಾಗಾದರೆ ಥರ್ಡ್ ಪಾಯಿಂಟನ್ನು ನಾವೇನು ನೋಡ್ತೀವಿ ಅಂತಂತಂದರೆ ಉತ್ಪಾದನಾಂಗಗಳ ಚಲನೆಯನ್ನು ನೋಡ್ತೀವಿ. ವಾಟ್ ಆರ್ ದ ಹಿಯರ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್? ಇಲ್ಲಿ ಉತ್ಪಾದನಾಂಗಗಳು ಅಂದರೆ ಯಾವಂತ ಹೇಳಿದ್ದೀನಿ ನಾನು, ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ ಅಂತ ನಾವು ಹೇಳ್ತೀವಿ. ಹಾಗಾದರೆ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ದಟ್ ಈಸ್ ದ ಲೇಬರ್, ದ ನೆಕ್ಸ್ಟ್ ಲ್ಯಾಂಡ್ ಲೇಬರ್, ದ ನೆಕ್ಸ್ಟ್ ಆರ್ಗನೈಜೇಷನ್ and capital. These are the called as a factors of productions. So the factors of productions are in a single country it is not difficult to conducting of the business, but it is difficult in case of the international business, because of they are having the more social and cultural and geographical. The third point, that is a mobility of factors of production. In case of domestic business is not difficult to freely movement of factors of productions. The factors of productions are the labors, land and the organization and capital. But in case of international business, it is not free for the easily movement of these factors of productions from one country to another country, because the sum of the factors which influence on the movement of these factors of productions. The factors may be social, cultural environment, geographical influence and economic conditions. These factors will directly or indirectly influence on the movement or the mobility of the factors of production. That's why it is a difficult or the complex process in case of international business. This is a third point, that is a mobility of factors of production. ಹಾಗಾದರೆ ಮೂರನೇ ಒಂದು ಪಾಯಿಂಟ್ನಲ್ಲಿ ನಾವು ಏನು ನೋಡ್ತೀವಿ ಅಂದರೆ ಉತ್ಪಾದನಾಂಗಗಳ ಒಂದು ಚಲನೆಯ ಆಧಾರದ ಮೇಲೆ ಆಂತರಿಕ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ನಡುವೆ ನಾವೇನು ಮಾಡ್ತೀವಿ, ವ್ಯತ್ಯಾಸವನ್ನು ಕಾಣ್ತೀವಿ. ಒಂದೇ ದೇಶದಲ್ಲಿ ಆ ವ್ಯವಹಾರವನ್ನು ನಡೀತಾ ಇತ್ತಪ್ಪ ಅಥವಾ ಒಂದೇ ದೇಶದ ಒಳಗೆ ಆ ವ್ಯವಹಾರ ನಡೀತಾ ಇತ್ತಂತಂದರೆ ಉತ್ಪಾದನೆಗಳಾದಂಥ ಭೂಮಿ, ಶ್ರಮ, ಬಂಡವಾಳ ಸಂಘಟನೆಗಳು ಮುಕ್ತವಾಗಿ ಏನಾಗ್ತಾವ, ಚಲನೆ ಆಗ್ತಾವ. ಅದ್ರ ಮೇಲೆ ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ಸ್ ಏನಾಗಂಗಿಲ್ಲ, ಇರಂಗಿಲ್ಲ. ಬಟ್ ಅವು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಚಲನೆ ಆಗಲಿಕ್ಕತ್ತಿತ್ತು ಅಂತಂದರೆ ಇಲ್ಲಿ ನಾವು ಹಲವಾರು ರೀತಿಯಾದಂಥ ಕಾನೂನಾತ್ಮಕ ನಿರ್ಬಂಧಗಳನ್ನು ಏನು ಮಾಡಬೇಕಾಗ್ತದೆ,
ಫಾಲೋ ಮಾಡಬೇಕಾಗ್ತದೆ. ಅದಷ್ಟೇ ಅಲ್ಲದೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಿಸರಗಳು ಕೂಡ ಏನು ಮಾಡ್ತಾವೆ ರೀ, ಭೌಗೋಳಿಕ ಪ್ರಭಾವಗಳನ್ನು ಕೂಡ ಏನು ಮಾಡ್ತಾವೆ, ಬೀರ್ತಾವೆ. ಆರ್ಥಿಕ ಪರಿಸ್ಥಿತಿಗಳು ಇರ್ಬೋದು, ದೇಶಗಳ ನಡುವೆ ಏನಾಗ್ತವೆ, ಅವುಗಳ ಚಲನೆಗೆ ಏನಾಗ್ತವೆ, ದೊಡ್ಡ ಪ್ರಮಾಣದಲ್ಲಿ ಒಂದು ಏನಾಗ್ತದೆ, ಬಾಧಕ ಆಗ್ತದೆ. ಸೊ ದೇಶಕ್ಕೆ ಮತ್ತು ಅದಷ್ಟೇ ಅಲ್ಲದೆ ದೇಶದಿಂದ ದೇಶಕ್ಕೆ ಏನಾಗ್ತವೆ, ಬದಲಾಗ್ತಾವೆ. ಏನು ಅಂತಂತಂದರೆ ಹವಾಗುಣ ಅಥವಾ ವಾಯುಗುಣ ಅಂತ ನಾವು ಹೇಳ್ತೀವಿ, ಅದನ್ನು ಕೂಡ ಹೊಂದಿಕೊಳ್ಳಲಿಕ್ಕೆ ಏನಾಗ್ತದೆ, ಕಾರ್ಮಿಕರಿಗೆ ಒಂದು ಕಷ್ಟ ಆಗ್ತದೆ. ಇಟ್ಸ್ ಡಿಫಿಕಲ್ಟ್ ಟು ದ ಎಂಪ್ಲಾಯೀಸ್ ವೆನ್ ದ ಕ್ಲೈಮ್ಯಾಟಿಕಲ್ changes will created from one country to another country. This is a third point. The first point, nationality of buyers and sellers. The second point, nationality of stakeholders. The third one, mobility of factors of production. The fourth point, customers heterogeneous across. Here the customers, in case of domestic business, the customers are restricted towards only one country, but in case of international business, the customers are spread over the wide geographical area. They are having their differences in the taste preferences, languages, style, traditions, beliefs, feelings, and they are given some goods preferences. So these are the differs from one country to another country. ಹಾಗಾದರೆ ಇಲ್ಲಿ ಏನಾಗ್ತದೆ ಅಂತಂದರೆ ಮಾರುಕಟ್ಟೆಯಲ್ಲಿರುವ ಗ್ರಾಹಕರ ಒಂದು ವೈವಿಧ್ಯತೆ ಅಂತ ಹೇಳ್ತೀವಿ. ಆಂತರಿಕ ವ್ಯಾಪಾರದಲ್ಲಿ ಕೊಂಡುಕೊಳ್ಳೋರು ಒಂದೇ ದೇಶಕ್ಕೆ ಸೀಮಿತ ಆಗಿರೋದ್ರಿಂದ ಅಲ್ಲಿ ಏನಾಗ್ತದೆ ರೀ, ಅವ್ರದ್ದು ಒಂದು ಕೊಳ್ಳುವಂಥ ಶೈಲಿ ಇರ್ಬೋದು, ಅವರ ಕೊಂಡ್ಕೊಳ್ಳುವಂಥ ಒಂದು ಪ್ರಾಶಸ್ತ್ಯ ಇರ್ಬೋದು, ಅಭಿರುಚಿ ಇರ್ಬೋದು, ಮನೋಭಾವನೆ ಇರ್ಬೋದು, ಮೌಲ್ಯ ಇರ್ಬೋದು, ಇವು ಹೆಚ್ಚಿನ ಒಂದು ಏನಾಗಿಲ್ಲ, ಬದಲಾವಣೆ ಆಗಂಗಿಲ್ಲ. ಬಟ್ ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಏನಾಗ್ತದೆ, ಒಂದು ದೇಶ ಇದ್ದಿದ್ದು ಇನ್ನೊಂದು ದೇಶದ ಜೊತೆಗೆ ಟ್ರಾನ್ಸಾಕ್ಷನ್ ಮಾಡೋದ್ರಿಂದ ಅಲ್ಲಿ ಮೌಲ್ಯಗಳು, ಮನೋಭಾವನೆಗಳು, ಶೈಲಿ ಇರ್ಬೋದು ಮತ್ತು ಪ್ರಿಫರೆನ್ಸ್ ಅಥವಾ ಆದ್ಯತೆಗಳಿರ್ಬೋದು, ಇವು ಏನಾಗ್ತಾವೆ ರೀ, ಚೇಂಜ್ ಆಗ್ತಾವೆ. ಸೊ ಅದರ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಇಲ್ಲಿ ಡಿಫ್ರೆನ್ಸಸನ್ನು ಮಾಡ್ತೀವಿ. ವೆನ್ ದ ಇಂಟರ್ನ್ಯಾಷನಲ್ ಬಿಸ್ನೆಸ್ ಈಸ್ ಕಂಡಕ್ಟಿಂಗ್ ದ ಬಿಸ್ನೆಸ್, ದೇ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೀಸ್ ಫ್ಯಾಕ್ಟರ್ಸ್. ದೇ ಶುಡ್ ಕ್ಲಿಯರ್ ಅಬೌಟ್ ದ ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ದಿ ಡಿಫ್ರೆಂಟ್ ಕಂಟ್ರೀಸ್, ಪರ್ಸನ್ಸ್ ಆರ್ ದ ಪೀಪಲ್. ಅಂದರೆ ಯಾವಾಗ ನಾವು ಅಂತಾರಾಷ್ಟ್ರೀಯ ವ್ಯವಹಾರವನ್ನು ಮಾಡಿರ್ತೇವಲ್ಲ, ಆವಾಗ ಆ ದೇಶ ಇದ್ದಿದ್ದು ವಿವಿಧ ದೇಶಗಳ ಇವಿಷ್ಟು ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಿ ವ್ಯವಹಾರವನ್ನು ಏನು ಮಾಡಬೇಕಾಗ್ತದೆ. ಇದಕ್ಕೆ ಒಂದು ಎಕ್ಸಾಂಪಲ್ಸ್ ಅಂತಂದರೆ ಇಲ್ಲಿ ನಾವು ಹೇಳ್ತೀವಿ, ಚೀನಿಯರ್ಸು ಬೈಸಿಕಲನ್ನು ಒಂದು ಇಷ್ಟಪಟ್ಟರೆ ಜಪಾನಿಯರು ಏನು ಮಾಡ್ತಾರೆ, ಬೈಕ್ ಸವಾರವನ್ನು ಏನು ಮಾಡ್ತಾರೆ, ಇಷ್ಟಪಡ್ತಾರೆ. ಅದೇ ರೀತಿ ಭಾರತೀಯರು ಏನು ಮಾಡ್ತಾರೆ, ಬಲಗೈ ಚಾಲನೆ ಕಾರುಗಳನ್ನು ಏನು ಮಾಡ್ತಾರೆ, ಇಷ್ಟಪಟ್ಟರೆ ಅಮೇರಿಕನ್ ಏನು ಮಾಡ್ತಾರೆ, ಎಡಬದಿ ಹೊಂದಿಸುವ ಸ್ಟೀರಿಂಗ್ ಬ್ರೇಕ್ಗಳನ್ನು ಏನು ಮಾಡ್ತಾರೆ, ಅವರ ಇಷ್ಟವನ್ನು ಪಡ್ತಾರೆ. ಮತ್ತು ಇಲ್ಲಿ ಏನಾಗ್ತದಪ್ಪ ಅಂತಂದರೆ 2-3 ವರ್ಷಗಳೊಮ್ಮೆ ದೂರದರ್ಶನ, ಬೈಕ್ ಇರ್ಬೋದು, ಇತರ ಸರಕುಗಳನ್ನು ಬದಲಾವಣೆಗಳು ಮಾಡುವುದರಿಂದ. ಮತ್ತು ಭಾರತೀಯರು ಏನು ಮಾಡ್ತಾರೆ, ತಾವು ಹೊಂದಿರತಕ್ಕಂಥ ವಸ್ತುಗಳನ್ನ ಸಂಪೂರ್ಣವಾಗಿ ಏನು ಮಾಡ್ತಾರೆ, ನಿರುಪಯುಕ್ತವಾಗುವ ಗೋಜಿಗೆ ಏನು ಮಾಡಂಗಿಲ್ಲ ರೀ, ಅವರ ಹೋಗಂಗಿಲ್ಲ. ಅಂದರೆ ಯಾವುದೇ ವಸ್ತುವನ್ನು ಪರ್ಚೇಸ್ ಮಾಡಿದರೆ ಅದನ್ನು ಲಾಂಗ್ ಟರ್ಮನ್ನು ಯೂಸ್ ಮಾಡ್ತಕ್ಕಂಥ ಮೆಂಟಾಲಿಟಿಯನ್ನು ಇಂಡಿಯನ್ಸ್ ಹೊಂದಿದರೆ, ದ ಅದರ್ ಕಂಟ್ರೀಸ್ ಏನು ಮಾಡ್ತಾರೆ, ದೇ ಆರ್ ಚೇಂಜಿಂಗ್ ದ ಗೂಡ್ಸ್ ಆರ್ ದ ಪ್ರಾಡಕ್ಟ್ಸ್ ಆಫ್ಟರ್ 2 to 3 years. ಇಲ್ಲಿ ಏನು ಮಾಡ್ತಾರೆ, ಕೆಲವೊಂದಿಷ್ಟು ದೇಶಗಳು ಸರಕುಗಳನ್ನು 2-3 ವರ್ಷಕ್ಕೆ ಏನು ಮಾಡ್ತಿರ್ತಾರೆ, ಬದಲಾವಣೆಗಳನ್ನು ಮಾಡ್ತಿರ್ತಾರೆ. ಬಟ್ ಇಂಡಿಯನ್ಸ್ ಏನು ಮಾಡಂಗಿಲ್ಲ ರೀ, ಯಾವುದೇ ವಸ್ತುವನ್ನು ತೊಗೊಂಡ್ರೆ ಅದನ್ನು ಲಾಂಗ್ ಟರ್ಮ್ಸ್ ಆಗಿ ಯೂಸ್ ಮಾಡ್ತಕ್ಕಂಥ ಒಂದು ಮೆಂಟಾಲಿಟಿಯನ್ನು ಅವ್ರು ಏನು ಮಾಡ್ತಾರೆ, ಹೊಂದಿರ್ತಾರೆ. ಸೊ ದೇರ್ ಈಸ್ ಅ ಚೇಂಜಸ್ ಇನ್ ದ ವ್ಯಾಲ್ಯೂಸ್ ಆರ್ ದ ಚೇಂಜಸ್ ಇನ್ ದ ಮೆಂಟಾಲಿಟಿ ಆ್ಯಂಡ್ ದ ಪ್ರಿಫರೆನ್ಸಸ್ ಆಫ್ ದ ಪೀಪಲ್. ಓಕೆ, ದಿಸ್ ಈಸ್ ಆಲ್ಸೋ ಒನ್ ಪಾಯಿಂಟ್, ದಟ್ ಈಸ್ ಅ ಕಸ್ಟಮರ್ಸ್ ಹೆಟ್ರೋಜಿನಿಯಟ್ ಅಕ್ರಾಸ್. ಹಾಗಾದರೆ ಮಾರುಕಟ್ಟೆಯಲ್ಲಿ ಗ್ರಾಹಕರ ಒಂದು ಏನಾಗ್ತದೆ, ವೈವಿಧ್ಯತೆಯಿಂದ ಕೂಡಿರ್ತಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ, ವ್ಯವಹಾರದ ಪದ್ಧತಿಗಳು ಮತ್ತು ಆಚರಣೆಗಳಲ್ಲಿ ವ್ಯತ್ಯಾಸ ಅಂತ ಹೇಳ್ತೀವಿ. ಡಿಫ್ರೆನ್ಸಸ್ ಇನ್ ದ ಬಿಸ್ನೆಸ್ ಸಿಸ್ಟಮ್. ಹಿಯರ್ ಇನ್ ಅ ಇಂಟರ್ನಲ್ ಬಿಸ್ನೆಸ್ ಇಟ್ ಈಸ್ ನಾಟ್ ಡಿಫಿಕಲ್ಟ್ for business systems and business practices. It is easy to understand that one, and it is help for the producing of the goods with the high cost and high efficiency and increasing the more production in case of internal trade. ಹಾಗಾದರೆ ಇಲ್ಲಿ ವ್ಯವಹಾರದ ಪದ್ಧತಿಗಳಲ್ಲಿ ಮತ್ತು ಆಚರಣೆಗಳಲ್ಲಿ ಏನಾಗ್ತದೆ, ವ್ಯತ್ಯಾಸ ಆಗ್ತದೆ. ಹಾಗಾದರೆ ಆಂತರಿಕ ವ್ಯಾಪಾರದಲ್ಲಿ ಇಲ್ಲಿ ಹೆಚ್ಚು ವ್ಯತ್ಯಾಸವನ್ನು ನಾವು ಕಾಣಂಗಿಲ್ಲ. ಯಾಕಂದರೆ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಮೂಲ ಸೌಕರ್ಯಗಳ ಒಂದು ಲಭ್ಯತೆ ಇರುವುದರಿಂದ ಏನಾಗ್ತದೆ, ಒಂದೇ ದೇಶದಲ್ಲಿ ಇತ್ತಪ್ಪ ಅಂತಂತಂದರೆ ಅಲ್ಲಿ ನಮಗೆ ಡಿಫಿಕಲ್ಟಿ ಆಗಂಗಿಲ್ಲ. ಬಟ್
it is compared to the international business, it is difficult because of they are having the different business systems and the practices, and they are having the different socio-economic environment. So it is difficult task to the business organization in case of production and the finances and the marketing process and the planning of planning in relating to for producing of the specialized products. ಇಲ್ಲಿ ಏನಾಗ್ತಪ್ಪ ಅಂತಂದರೆ ಇಂಟರ್ನಲ್ ಟ್ರೇಡ್ ಒಳಗೆ ನಾವು ನಮ್ಮದು ದೇಶದೊಳಗೆ ಹೆಚ್ಚಿನ ಒಂದು ಏನ್ರಿ ಒಂದು ವ್ಯವಹಾರದ ಒಂದು ನೀತಿಗಳು ಇರ್ಬೋದು ಅಥವಾ ಒಂದು ವ್ಯವಸ್ಥೆ ಇರ್ಬೋದು. ಇಲ್ಲಿ ನಮಗೆ ಏನಾಗಿಲ್ಲ ಡಿಫಿಕಲ್ಟ್ ಟಾಸ್ಕ್ ಆಗಂಗಿಲ್ಲ. ಬಟ್ ಅಂತಾರಾಷ್ಟ್ರೀಯ ವ್ಯವಹಾರಕ್ಕೆ ಕಂಪೇರ್ ಮಾಡಿದರೆ ಇಲ್ಲಿ ಏನಾಗ್ತದೆ, ಎಲ್ಲ ಬೇರೆ ಬೇರೆ ಒಂದು ಸಾಮಾಜಿಕ ಆರ್ಥಿಕ ವಾತಾವರಣವನ್ನು ಹೊಂದಿರೋದ್ರಿಂದ ಏನಾಗ್ತದೆ, ಎಲ್ಲ ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಮಾರುಕಟ್ಟೆಯನ್ನು ಪ್ರವೇಶಿಸುವಾಗ ಸಂಸ್ಥೆಗಳು ಏನು ಮಾಡ್ತಾವೆ, ಅವಶ್ಯವಾಗಿ ತಮ್ಮ ಉತ್ಪಾದನೆ, ಹಣಕಾಸು, ಮಾನವ ಸಂಪನ್ಮೂಲ ಮತ್ತು ಮಾರಾಟ ಪ್ರಕ್ರಿಯೆ ಯೋಜನೆಗಳನ್ನು ಏನು ಮಾಡಬೇಕಾಗ್ತದೆ, ಪರಿಸ್ಥಿತಿಗಳ ಅನುಸಾರವಾಗಿ ಅವರ ಹೊಂದಿಸ್ಕೊಳ್ಬೇಕಾಗ್ತದೆ. ಹಿಯರ್ ಇನ್ ಇಂಟರ್ನ್ಯಾಷನಲ್ ಟ್ರೇಡ್ ದೇ ಆರ್ ಅಡ್ಜಸ್ಟೆಡ್, ದೇ ಆರ್ ಮ್ಯಾನುಪ್ಯುಲೇಟೆಡ್ or they are fluctuating their different functions of production, finance, human resource and the marketing plannings according to the business practices and the business systems of a country, different countries. ಇಲ್ಲಿ ಆ ರೀತಿಯಾಗಿ ಮಾಡಿದ್ರೆ then only it is possible for high productivity with less cost and high efficiency. ಓಕೆ, ಅದನ್ನು ಮಾತ್ರ ನಾವು ಮಾಡಲಿಕ್ಕೆ ಏನಾಗತ್ತಲ್ಲಿ ಸಾಧ್ಯ ಆಗ್ತದೆ. ಯಾವಾಗ ಅಂತಂತಂದರೆ ಯಾವಾಗ ನಾವು ಆ ಫಂಕ್ಷನ್ಸ್ಗಳನ್ನು ಮ್ಯಾನುಪ್ಲೇಟ್ ಅಥವಾ ಫ್ಲಕ್ಚುಯೇಟನ್ನು ಮಾಡಿದಾಗ. ಓಕೆ, ದಿಸ್ ಆಲ್ಸೋ ಒನ್ ಪಾಯಿಂಟ್. ದ ನೆಕ್ಸ್ಟ್ ಒನ್, ರಾಜಕೀಯ ವ್ಯವಸ್ಥೆ ಮತ್ತು ಅಪಾಯಗಳು, ಪೊಲಿಟಿಕಲ್ ಸಿಸ್ಟಮ್ಸ್ ಆ್ಯಂಡ್ ರಿಸ್ಕ್. ಇಲ್ಲಿ ರಾಜಕೀಯ ವ್ಯವಸ್ಥೆ ಮತ್ತು ಅಪಾಯಗಳು ಅಂದರೆ ಏನಪ್ಪ ಅಂತಂತಂದರೆ, ರಾಜಕೀಯ ಅಂಶಗಳಾದಂಥ ಒಂದು ಸರ್ಕಾರದ ಒಂದು ವಿಧ ಇರ್ಬೋದು ರೀ, ರಾಜಕೀಯ ಒಂದು ಪಕ್ಷದ ವ್ಯವಸ್ಥೆ ಇರ್ಬೋದು, ರಾಜಕೀಯ ಚಿಂತನೆಗಳಿರ್ಬೋದು, ರಾಜಕೀಯ ತೊಂದರೆಗಳನ್ನು ಏನು ಮಾಡ್ತದೆ ಅಂತಂದರೆ ಇದು ಕೂಡ ವ್ಯವಹಾರದ ಮೇಲೆ ಪ್ರಭಾವವನ್ನು ಬೀರ್ತದೆ. ಹಾಗಾದರೆ ಹಿಯರ್ ದ ಗೌರ್ಮೆಂಟ್ ರೂಲ್ಸ್ and the political parties and the political policies will and the political obstacles will also influences on the business organizations. ಇಲ್ಲಿ ಏನಾಗ್ತದೆ ಮತ್ತಂತಂದರೆ, ವ್ಯಕ್ತಿ ತನ್ನ ರಾಜಕೀಯ ಒಂದು ಏನಾಗಿರ್ತಾನೆ, ಒಂದೇ ದೇಶದಲ್ಲಿ ವ್ಯವಹಾರವನ್ನು ಮಾಡಿದರೆ ಅವ ತನ್ನ ರಾಜಕೀಯ ಪರಿಸರಕ್ಕೆ ಏನಾಗಿರ್ತಾನೆ, ಅರ್ಥೈಸಿಕೊಂಡಿರ್ತಾನೆ. ಇದರಿಂದಾಗಿ ಅವನ ಆಂತರಿಕ ವ್ಯವಹಾರದಲ್ಲಿ ಹೆಚ್ಚು ಪ್ರಭಾವವನ್ನು ಬೀರಂಗಿಲ್ಲ. ಬಟ್ ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಏನಾಗ್ತದೆ ಅಂದರೆ, ಇಲ್ಲಿ ರಾಜಕೀಯ ಪರಿಸರ ಇದ್ದಿದ್ದು ದೇಶದಿಂದ ದೇಶಕ್ಕೆ ಏನಾಗಿರ್ತದೆ, ಭಿನ್ನವಾಗಿರ್ತದೆ. ಈ ಭಿನ್ನವಾದಂಥ ಪರಿಸರವನ್ನು ವ್ಯವಹಾರಕ್ಕೆ ಅನ್ವಯವಾಗಿ ಅದನ್ನು ಅರಿತುಕೊಂಡು ವಿಶೇಷ ಪ್ರಯತ್ನಗಳನ್ನು ಮಾಡುವುದೇನಾಗಿದೆ ಇಲ್ಲಿ ಅಗತ್ಯ ಆಗದ. ಆ ಪರಿಸರಕ್ಕೆ ಏನಾಗಬೇಕದ, ಹೊಂದಾಣಿಕೆಯನ್ನು ಮಾಡಿಕೊಂಡು ತನ್ನ ಬಿಸ್ನೆಸ್ಸನ್ನು ಮತ್ತು ತನ್ನ ಬಿಸ್ನೆಸ್ ಸ್ಟ್ರಾಟಜೀಸ್ಗಳನ್ನು ಅಥವಾ ತಂತ್ರಗಳನ್ನು ರೂಪಿಸಬೇಕಾಗ್ತದೆ. ಅಂದಾಗ ಮಾತ್ರ ಅವೇನು ಮಾಡ್ಬೋದು ರೀ, ಒಂದು ಬಿಸ್ನೆಸ್ಸನ್ನು ಯಶಸ್ವಿಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು internal trade or the any business activities, the political party and the political rules and the political environment will influence. In an internal trade, they are well known about their political environment is not difficult to understood. But in case of international trade, it is a complex process because the political environment will changes from one country to another country. So they try to understand the political environment of different countries and they should analyze that one. According to that, they will make their business strategies and business policies. Then only it is possible for successful of a business activity. Okay, ಹಾಗಾದರೆ ಇಲ್ಲಿ ಏನಾಗ್ತದಪ್ಪ ಅಂತಂದರೆ, ರಾಜಕೀಯ ಒಂದು ವ್ಯವಸ್ಥೆ ಅಪಾಯಗಳು ಕೂಡ ಏನಾಗ್ತದೆ, ಇಂಟರ್ನ್ಯಾಷನಲ್ ಬಿಸ್ನೆಸ್ಗೆ ಮತ್ತು ಡೊಮೆಸ್ಟಿಕ್ ಬಿಸ್ನೆಸ್ಗೆ ಮಾಡಿದ ಕಂಪ್ಯಾರಿಸನ್ ಮಾಡಲಿಕ್ಕೆ ನಮಗೆ ಏನಾಗ್ತದೆ, ಒಂದು ಫ್ಯಾಕ್ಟರ್ ಆಗ್ಯದ. ಸೊ ವ್ಯವಹಾರದ ನಿಯಂತ್ರಣಗಳು ಮತ್ತು ನೀತಿಗಳನ್ನು ನೆಕ್ಸ್ಟ್ ಪಾಯಿಂಟನ್ನು ನಾವು ನೋಡ್ತೀವಿ. ಬಿಸ್ನೆಸ್ ರೆಗ್ಯುಲೇಷನ್ಸ್ ಆ್ಯಂಡ್ ಪಾಲಿಸೀಸ್ ಅಂಥೇಳಿ ಇಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಪರಿಸರ ಏನದಲ್ಲ, ರಾಜಕೀಯ ತತ್ವಗಳ ಜೊತೆಗೆ ಪ್ರತಿಯೊಂದು ದೇಶ ಏನಾಗಿರ್ತದೆ, ವ್ಯಾವಹಾರಿಕ ಕಾನೂನು ಮತ್ತು ಕಾಯ್ದೆಗಳನ್ನು ಕೂಡ ಏನು ಮಾಡ್ತದೆ, ಪ್ರಕಟಿಸ್ತದೆ. ಈ ಕಾಯ್ದೆಗಳು ಏನು ಮಾಡ್ತವೆ, ಆರ್ಥಿಕ ನೀತಿ ದೇಶದೊಳಗಿನ ಏನಾಗಿರ್ತದೆ, ಒಂದೇ ಏಕರೀತಿಯಾಗಿ ಅನ್ವಯಿಸಿದ್ರೆ ರಾಷ್ಟ್ರ ನಡುವೆ ಏನಾಗಿರ್ತದೆ, ವ್ಯಾಪಕವಾಗಿ ಭಿನ್ನವಾಗಿರ್ತದೆ. ಸೊ ದೇಶ ಒಂದು ಏನು ಮಾಡ್ತದೆ, ಅದರದೇ ಆದಂಥ ತೆರಿಗೆ ನೀತಿ ಮತ್ತು ತೆರಿಗೆ ನೀತಿಗಳನ್ನು ಮತ್ತು ತೆರಿಗೆ ದರಗಳನ್ನು ಏನು ಮಾಡ್ತದೆ, ಆಮದು ಮತ್ತು
ಪಾಲು ಪದ್ಧತಿ ಇರ್ಬೋದು, ಸಹಾಯಧನ ಇರ್ಬೋದು, ಇತರ ನಿರ್ಬಂಧಗಳನ್ನು ದೇಶಗಳಲ್ಲಿದ್ದಂತೆ ಇರುವುದಿಲ್ಲ. ಇದೇನಾಗ್ತದೆ ರೀ, ಚೇಂಜಸ್ ಆಗ್ತದೆ. ಸೊ ಅದು ಫ್ಯಾಕ್ಟರ್ಸ್ ಕೂಡ ಏನು ಮಾಡ್ತದೆ, ಇಂಟರ್ನ್ಯಾಷನಲ್ ಟ್ರೇಡ್ ಮ್ಯಾಗ ಇನ್ಫ್ಲೂಯೆನ್ಸ್ ಮಾಡ್ತದೆ. ಸೊ ಇಲ್ಲಿ ನಾವು ನೆಕ್ಸ್ಟ್ ಪಾಯಿಂಟ್ ಏನು ನೋಡ್ತೀವಿ ಅಂದರೆ ಬಿಸ್ನೆಸ್ ರೆಗ್ಯುಲೇಷನ್ಸ್ ಮತ್ತು ಪಾಲಿಸೀಸನ್ನು ನೋಡ್ತೀವಿ. ಹೆಂಗೆ ಸೋಷಿಯೋ ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಥವಾ ಫ್ಯಾಕ್ಟರ್ಸ್ ಇರ್ಬೋದು ರೀ, ಹೆಂಗೆ ಅದು ಇನ್ಫ್ಲೂಯೆನ್ಸ್ ಆಗ್ತಿಲ್ಲ, ಅದೇ ರೀತಿ ದ ಬಿಸ್ನೆಸ್ ಆ್ಯಕ್ಟ್ಸ್ ಮತ್ತು ಬಿಸ್ನೆಸ್ ಲೀಗಲ್ ಪ್ರೊಸೀಜರ್ಸ್ ಕೂಡ ಏನು ಮಾಡ್ತದೆ ರೀ, ಇನ್ಫ್ಲೂಯೆನ್ಸ್ ಆಗ್ತದೆ. ಇಲ್ಲಿ ದ ಕಂಪ್ನೀಸ್ ಆ್ಯಕ್ಟ್ ಆರ್ ದ ಕಂಪ್ನೀಸ್ ರೂಲ್ಸ್ ವಿಲ್ ಡಿಫರ್ ಫ್ರಮ್ ಒನ್ ಕಂಟ್ರಿ ಟು another country, each country having its own tax rates and tax policies and import policies and subsidies. So subsidies as well as some restrictions, these factors will also influence on the foreign products and services. ಓಕೆ, ಹಾಗಾದರೆ ಇಲ್ಲಿ ಬೇರೆ ದೇಶದ ಒಂದು ಏನು ತೆರಿಗೆ ದರ ಇರ್ಬೋದು, ಆಮೇಲೆ ನೀತಿಗಳಿರ್ಬೋದು, ನಿರ್ಬಂಧನೆಗಳಿರ್ಬೋದು, ಕಂಪನಿಯ ಕಾಯ್ದೆ ಕಾನೂನುಗಳು ಕೂಡ ಏನು ಮಾಡ್ತಾವೆ, ನಮ್ಮ ಅಂತಾರಾಷ್ಟ್ರೀಯ ವ್ಯವಹಾರದ ಮೇಲೆ ಏನು ಮಾಡ್ತಾವೆ, ಪ್ರಭಾವವನ್ನು ಬೀರ್ತಾವೆ. ಓಕೆ, ದ ಲಾಸ್ಟ್ ಪಾಯಿಂಟ್ ಏನು ಅಂದರೆ ವ್ಯವಹಾರ ವಹಿವಾಟುಗಳಲ್ಲಿ ಬಳಸ್ತಕ್ಕಂಥ ಒಂದು ಕರೆನ್ಸಿ ಯೂಸ್ಡ್ ಇನ್ ಅ ಬಿಸ್ನೆಸ್ ಟ್ರಾನ್ಸಾಕ್ಷನ್. ದೇಶೀಯ ವ್ಯವಹಾರ ಮತ್ತು ವಿದೇಶಿ ವ್ಯವಹಾರಕ್ಕೆ ಇನ್ನೊಂದು ಏನು ವ್ಯತ್ಯಾಸ ಅದಪ್ಪ ಅಂತಂತಂದರೆ, ದೇಶೀಯ ವ್ಯವಹಾರದಲ್ಲಿ ಕರೆನ್ಸಿ ನೋಟುಗಳ ಬಳಕೆಗಳು ಏನಾಗಿರ್ತಾವೆ, ಒಂದೇ ರೀತಿಯಾಗಿರ್ತಾವೆ. ಬಟ್ ಅದೇ ಇದ್ರೊಳಗೆ ಏನಾಗ್ತದೆ ರೀ, ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಅಲ್ಲಿ ಕರೆನ್ಸಿಗಳು ಏನಾಗಿರ್ತಾವೆ, ಚೇಂಜ್ ಆಗಿರೋದ್ರಿಂದ ಮತ್ತು ಅವುಗಳ ಮೌಲ್ಯಗಳಲ್ಲೂ ಕೂಡ ವ್ಯತ್ಯಾಸ ಆಗೋದ್ರಿಂದ ಅಲ್ಲಿ ವಸ್ತುಗಳ ಬೆಲೆಗಳನ್ನು ನಿರ್ಧರಿಸಲಿಕ್ಕೆ ನಮಗೇನು ಮಾಡ್ತದೆ, ಸಮಸ್ಯೆಯನ್ನು ಏನು ಮಾಡ್ತದೆ, ತಂದು ಕೊಡ್ತದೆ. ಇಲ್ಲಿ ವಿನಿಮಯ ದರ ಕೂಡ ನಮಗೇನು ಮಾಡ್ತದೆ, ಇನ್ಫ್ಲೂಯೆನ್ಸ್ ಮಾಡ್ತದೆ. ಓಕೆ, ದ ಲಾಸ್ಟ್ ಪಾಯಿಂಟ್ of international trade, international business and domestic business, that is a currency used in a business transaction. In a domestic business or the trade, it is not difficult because they are using a one currency. It is easy to transact or easy to trading of the goods, but it is difficult task in case of international business because the one country is having the rupee, the other country is having its dollar. So there will be a differences in the exchange rate that will influence on the fixation of the products, fixation of the pricing of the product. ಹಾಗಾದರೆ ಇಲ್ಲಿ ನಾವು ಇನ್ನೊಂದು ಏನು ನೋಡ್ತೇವೆ ಅಂದರೆ, ಕರೆನ್ಸಿಯಲ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೂ ಕೂಡ ಏನು ಮಾಡ್ತದೆ, ಇನ್ಫ್ಲೂಯೆನ್ಸನ್ನು ಮಾಡ್ತದೆ. ಹಾಗಾದರೆ ಕರೆನ್ಸಿ ಯಾವ ಥರ ಇನ್ಫ್ಲೂಯೆನ್ಸ್ ಮಾಡ್ತಾ ಅಂತಂದರೆ, ಒಂದೇ ದೇಶದೊಳಗಿತ್ತಂತಂದರೆ ಅಲ್ಲಿ ನಮ್ಗೆ ಏನಾಗ್ತದೆ, ಈಗ ಇಂಡಿಯಾ ಒಳಗೆ ನಾವು ಟ್ರಾನ್ಸಾಕ್ಷನ್ ಮಾಡ್ತಿದ್ದೇವೆ ಅಂತಂದರೆ ಇಲ್ಲಿ ಏನಾಗ್ತದೆ, ರೂಪಿ ಇರ್ತದೆ, ಇಲ್ಲಿ ನಮಗೆ ಡಿಫಿಕಲ್ಟೆಸ್ ಆಗಲ್ಲ. ಅದೇ ಇಂಡಿಯಾ ಮತ್ತು ಅಮೇರಿಕಾ ಮಾಡ್ತದೆ, ಅಲ್ಲಿ ಡಾಲರ್ಸ್ ಇತ್ತಂತಂದರೆ ಇಲ್ಲಿ ಏನಾಗ್ತದೆ, ರೂಪಿ ಆಗ್ತದೆ. ಸೊ ಅದನ್ನು ನಾವು ವಿದೇಶಿ ವಿನಿಮಯ ದರದಲ್ಲಿ ಎಕ್ಸ್ಚೇಂಜ್ ಮಾಡಿ ಮತ್ತು ಆ ಮೌಲ್ಯದಲ್ಲಿ ಏನಾಗ್ತದೆ, ಒಂದು ದೇಶದ ಕರೆನ್ಸಿಗೆ ಇನ್ನೊಂದು ದೇಶದ ಕರೆನ್ಸಿಗೆ ಏನಾಗ್ತದೆ, ಮೌಲ್ಯದಲ್ಲಿ ಬದಲಾವಣೆ ಆಗೋದ್ರಿಂದ ಆ ವಸ್ತುಗಳ ಒಂದು ಬೆಲೆಯನ್ನು ನಿರ್ಧರಿಸಲಿಕ್ಕೆ ಏನಾಗ್ತದೆ, ಡಿಫಿಕಲ್ಟಿ ಟಾಸ್ಕ್ ಆಗ್ತದೆ. ಓಕೆ, ದೀಸ್ ಆರ್ ದಿ ಪಾಯಿಂಟ್ಸ್ ಇನ್ ರಿಲೇಟಿಂಗ್ ಟು ದ ಕಂಪ್ಯಾರಿಸನ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ವರ್ಸಸ್ the domestic business. The first point, that is the nationality of buyers and sellers. The second point, nationality of stakeholders. The third point, mobility of factors of production. The fourth point, customers are heterogeneous across. The next point, that is the differences in the business systems and practices. The next one, political systems and risk, business regulations and policies, currency used in a business transaction. ಫಸ್ಟ್ ಪಾಯಿಂಟ್ ನಾವೇನು ನೋಡ್ತೀವಿ ರೀ, ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ವರ್ಸಸ್ ದೇಶೀಯ ವ್ಯಾಪಾರದಲ್ಲಿ ಕೊಳ್ಳುವವರು ಮತ್ತು ಮಾರುವವರ ರಾಷ್ಟ್ರೀಯತೆ ಇರ್ಬೋದು, ಇತರ ಆಸಕ್ತ ವ್ಯಕ್ತಿಗಳ ಅಥವಾ ಹಿತಾರ್ಥಿಗಳ ಒಂದು ರಾಷ್ಟ್ರೀಯತೆ ಇರ್ಬೋದು, ಉತ್ಪಾದನಾಂಗಗಳ ಒಂದು ಚಲನೆ ಇರ್ಬೋದು, ಮಾರುಕಟ್ಟೆಯಲ್ಲಿ ಗ್ರಾಹಕರ ಒಂದು ವೈವಿಧ್ಯತೆ ಇರ್ಬೋದು. ನೆಕ್ಸ್ಟ್ ಪಾಯಿಂಟ್ ನಾವೇನು ನೋಡ್ತೀವಿ ಅಂತಂತಂದರೆ ವ್ಯವಹಾರದ ಪದ್ಧತಿಗಳು ಮತ್ತು ಆಚರಣೆಗಳ ವ್ಯತ್ಯಾಸ ಇರ್ಬೋದು, ರಾಜಕೀಯ ವ್ಯವಸ್ಥೆ ಮತ್ತು ಅಪಾಯಗಳಿರ್ಬೋದು. ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ವ್ಯವಹಾರದ ನಿಯಂತ್ರಣ ಮತ್ತು ನೀತಿಗಳು, ವ್ಯವಹಾರದ ವಹಿವಾಟುಗಳಲ್ಲಿ ಬಳಸ್ತಕ್ಕಂಥ ಒಂದು ಕರೆನ್ಸಿ ಇರ್ಬೋದು. ಇವಿಷ್ಟು ಫ್ಯಾಕ್ಟರ್ಸ್ ಅಥವಾ ಅಂಶಗಳ ಆಧಾರದ ಮೇಲೆ ಇವೆರಡನ್ನೂ ನಾವೇನು ಮಾಡ್ತೀವಿ, ಕಂಪ್ಯಾರಿಸನ್ ಮಾಡ್ತೀವಿ. ಹಾಗಾದರೆ ಟುಡೇ ವಿ ಡಿಸ್ಕಸ್ಡ್ ಆನ್ ದ ಟಾಪಿಕ್ ಆಫ್ international trade. Under the international trade, we got the clear idea or the clear knowledge about its introduction and its meaning and reasons of international trade. The one more concept, that is international business versus domestic business. Okay,
ಹಾಗಾದರೆ why the international trade is arises, because nowadays the countries are more dependent on the other countries in the form of all the aspects. It may be finance, or it may be technology, or it may be telecommunications, okay, and advertising and the foreign investment. These are the factors for creating of international trade. In next, and that is, what is international trade? International trade, the trade or the manufacturing beyond the boundaries of our own country, that is called as a international trade. Then what are the reasons behind international trade? The unequal distribution of natural resources. The natural resources are differ from one country to another country. The next one, availability of tools of production. The next one, differences in labor's production and labor production and cost, geographical specialization. The next one, that is international business versus domestic business. In international business and the domestic business, under the first point, nationality of the buyers and sellers. The nationality of buyers and sellers are in case of international business, they are in relating to differ countries, but in case of domestic, it is a buyers and sellers are restricted only one country. Nationality of stakeholder, the stakeholders is also in relating to different countries. And the mobility of factors of production. The next one, customers are heterogeneous, they are located in a widespread geographical area. They should in an international business, the businessman should try to understand its attitude, values, customs, preferences, taste, okay. The next, different business systems and practices. In an international business, the different countries are involved or participate, so that's why they should understand the different countries companies laws, rules, policies. According to that, they will make a business strategy, then only it is possible to successful of a business. The next one, political systems and risk. The political conditions, system, policies will also influences on the business transactions. Next one, business regulations and policy. The last one, currency used in a business transactions. ಹಾಗಾದರೆ ಇಲ್ಲಿ ಕರೆನ್ಸಿ in a international business, the transactions is conducted between the different countries. The one country currency is differ from another country, there will be a creating of a exchange rate, will also create a complex process in case of international business. So these are the points in relating to international business versus domestic business. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸನ್ನು ನಾವೇನೋ ನೋಡಿದ್ವಿ ಅಂತಂತಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಕ್ಕಂಥ ಕಾನ್ಸೆಪ್ಟನ್ನು ನೋಡಿದ್ವಿ. ಅದರ ಒಂದು ಕಿರುಪರಿಚಯ ಇರ್ಬೋದು, ಅಂತಾರಾಷ್ಟ್ರೀಯ ವ್ಯಾಪಾರ ಅಂದರೆ ಏನು, ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಏನು ಕಾರಣಗಳಿದಾವೆ ಅನ್ನೋದನ್ನು ನೋಡಿದ್ವಿ. ಹಾಗಾದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಯಾಕೆ ಹುಟ್ಕೊಂತು ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಒಂದು ದೇಶ ಇದ್ದಿದ್ದು ಇನ್ನೊಂದು ದೇಶದ ಮೇಲೆ ಹೆಚ್ಚಿನ ಒಂದು ಅವಲಂಬನೆಯನ್ನು ಹೊಂದೋದ್ರಿಂದ ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಕ್ಕಂಥದ್ದು ಹುಟ್ಕೊಂತು. ಅದು ತಂತ್ರಜ್ಞಾನದ ಇರ್ಬೋದು, ಹಣಕಾಸಿಂದ ಇರ್ಬೋದು, ಅಥವಾ ಕಚ್ಚಾ ವಸ್ತುಗಳದ್ದು ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ಕಮ್ಯುನಿಕೇಷನ್ಸ್ ಇರ್ಬೋದು, ಎಲ್ಲ ಒಂದು ಆಸ್ಪೆಕ್ಟ್ಸ್ಗಳಲ್ಲಿ ಹೆಚ್ಚಿನ ಒಂದು ಅವಲಂಬನೆ ಹೊಂದೋದ್ರಿಂದ ಈ ಒಂದು ಕಾನ್ಸೆಪ್ಟ್ ಏನಾಯ್ತಾ ಕ್ರಿಯೇಟ್ ಆಯಿತಾ. ಹಾಗಾದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಂದರೆ ಏನಪ್ಪ ಅಂತಂತಂದರೆ, ಇಲ್ಲಿ ಉತ್ಪಾದನೆ ಮಾಡೋದಿರ್ಬೋದು ಅಥವಾ ವ್ಯಾಪಾರ ಮಾಡೋದಿರ್ಬೋದು, ಒಂದು ದೇಶದ ಒಂದು ಭೌಗೋಳಿಕ ಪ್ರದೇಶದ ಹೊರಗೆ ನಾವು ಒಂದು ಟ್ರಾನ್ಸಾಕ್ಷನ್ಸನ್ನು ಮಾಡ್ತಾಯಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಅಂತಂತಂದರೆ ಇಂಟರ್ನ್ಯಾಷನಲ್ ಟ್ರೇಡ್ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಕರಿತೀವಿ. ಅದಾದ ನಂತರ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ವ್ಯವಹಾರದ ಒಂದು ಕಾನ್ಸೆಪ್ಟನ್ನು ನೋಡಿದ್ವಿ. ಅಂತಾರಾಷ್ಟ್ರೀಯ ವ್ಯಾಪಾರ ಇದ್ದಿದ್ದು ಅಂತಾರಾಷ್ಟ್ರೀಯ ವ್ಯವಹಾರದ ಒಂದು ಏನಾಗ್ಯದ ಭಾಗ ಆಗ್ಯದ ಅಂತ ನಾವು ಹೇಳ್ತೀವಿ. ಹಾಗಾದರೆ ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಹಲವಾರು ರೀತಿಯಾದಂಥ ಕಾರಣಗಳು ಇದಾವೆ. ಏನೇನು ಅಂತಂದರೆ, ಇಲ್ಲಿ ಸಂಪನ್ಮೂಲಗಳ ಅಸಮಾನದಂಥ ಹಂಚಿಕೆ ಇರ್ಬೋದು, ಮತ್ತು ಉತ್ಪಾದನಾಂಗಗಳ ಒಂದು ಲಭ್ಯತೆ ಇರ್ಬೋದು, ಪ್ರೊಡಕ್ಷನ್ ಕಾಸ್ಟ್ ಅಥವಾ ಉತ್ಪಾದನಾ ವೆಚ್ಚ ಮತ್ತು ಶ್ರಮದ ವೆಚ್ಚ ಇರ್ಬೋದು, ಭೌಗೋಳಿಕ ಒಂದು ವೈಶಿಷ್ಟ್ಯತೆಗಳು ಕಾರಣಗಳಾಗಿದ್ದಾವೆ. ಅದಾದ ನಂತರ ಇಂಟರ್ನ್ಯಾಷನಲ್ ಬಿಸ್ನೆಸ್, ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ದೇಶೀಯ ವ್ಯಾಪಾರ ನಡುವೆ ಏನು ವ್ಯತ್ಯಾಸ ಅದ ಅನ್ನೋದನ್ನು ನೋಡಿದ್ವಿ. ಅಲ್ಲಿ ವ್ಯತ್ಯಾಸಗಳನ್ನು ಕೆಲವೊಂದಿಷ್ಟು ಫ್ಯಾಕ್ಟರ್ಸ್ಗಳ ಆಧಾರದ ಮೇಲೆ ನಾವೇನು ತಿಳ್ಕೊಂಡ್ವಿ. ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಹ್ಯಾವ್ ಆ್ಯನ್ ಕ್ಲಿಯರ್ ಐಡಿಯಾ ಅಬೌಟ್